Dear students, welcome again. So, in last three class, what are the things we have studied in solid state? In my first class, I discussed types of solids, crystalline and amorphous. In second class, the types of crystalline solids. Four types you have studied based upon the constituent particles: molecular solid, ionic solid, covalent solid, and finally metallic solids. ಸೊ ನಂತರ ಏನು ಡಿಸ್ಕಸ್ ಮಾಡಿದ್ವಿ, ಇದು ಫಸ್ಟ್ ಕ್ಲಾಸ್ ಆಯಿತು. ಸೆಕೆಂಡ್ ಕ್ಲಾಸ್ನಲ್ಲಿ ವಿ ಹ್ಯಾವ್ ಡಿಸ್ಕಸ್ ದ ಯೂನಿಟ್ ಸೆಲ್, ದ ಕ್ರಿಸ್ಟಲ್ lattice point and unit cell. What is unit cell? Smallest portion. Two type of unit cell are there: primitive, centered. In centered you have three types: body centered, base centered and end centered. ನಂತರ ಡಿಪೆಂಡಿಂಗ್ ಅಪಾನ್ ದ axial angle and edge length, 7 type of crystal system we have studied. After that, in 7 crystal system, there is again the different variation gives the 14 brevises. Leave first class, second class. So, in last class, what I discussed, the number of atoms present in each unit cell. This is very important, dear students. You have to remember, you have to know how to calculate. So, what is the contribution of corner particles? Corner particle on the each unit cell contribution is to 1/8. Body centered particle, whole the particle is contributed to only one unit cell, and in the face centered particle has a contribution of half. So 1/2. ಇದೆಲ್ಲ ನೋಡಿದಾಗ ನಮ್ಗೆ ಎಷ್ಟೆಷ್ಟು ಬರುತ್ತೆ? Z effective in simple cube ದಲ್ಲಿ ಒಂದು ಪಾರ್ಟಿಕಲ್ ಬರುತ್ತೆ. In body centered cube you have 2 particle in each unit cell, and in a face centered cube we have the 4 particles in each unit cell. ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ the close packing in solids ಅಂತ ಕಲ್ತಿದ್ವಿ. So close packing in solid we are studied in 3 steps. In a first step we are studied how the particle are arranged in one dimension. One dimensionally ಒಂದೇ ಅರೇಂಜ್ಮೆಂಟ್ ಬರ್ತದೆ. ಆಫ್ಟರ್ ದಟ್ ಐ ಡಿಸ್ಕಸ್ ದ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇನ್ ಎ 2 ಡೈಮೆನ್ಷನ್. 2 ಡೈಮೆನ್ಷನಲ್ಲಿ ಇದ್ದಾಗ ಪಾರ್ಟಿಕಲ್ ಅರೇಂಜ್ಮೆಂಟು 2 ಟೈಪ್ ಆಗುತ್ತೆ. ಒಂದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗು. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಹೇಗೆ ಬರುತ್ತೆ? ಒಂದು ಪಾರ್ಟಿಕಲ್ ಮೇಲೆ ಇನ್ನೊಂದು ಪಾರ್ಟಿಕಲ್ ಎಕ್ಸಾಕ್ಟ್ಲಿ ಅಬೋವ್ ಬಂತಂದರೆ ಅದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತಾರೆ. ಅದೇ ರೀತಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಯಾಕೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೀವಿ? ಒಂದು ಪಾರ್ಟಿಕಲ್ಲು 4 ಪಾರ್ಟಿಕಲ್ ಜೊತೆ ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿರ್ತದೆ. In hexagonal close packing, each particle is contact with a 6 particle. ಇದು 2 dimension. ಅದಾದಮೇಲೆ 3 dimensional arrangement. In a 3 dimensional arrangement ಅಲ್ಲಿ we have studied 3 type of 3 dimensional arrangement. In one first case, the 3 dimensional arrangement from square close packing. Square close packing ದಲ್ಲಿ ಪಾರ್ಟಿಕಲ್ ಹೇಗಿರುತ್ತೆ? ಒಂದು ಪಾರ್ಟಿಕಲ್ ಮೇಲೆ ಇನ್ನೊಂದು ಪಾರ್ಟಿಕಲ್ ಇರುತ್ತೆ. ಸೊ ಆ ರೀತಿ ಅರೇಂಜ್ಮೆಂಟ್ ಆಗೋದ್ರಿಂದ ನಮಗೆ ಸಿಂಪಲ್ ಕ್ಯೂಬ್ ಬರ್ತದೆ. ಸಿಂಪಲ್ ಕ್ಯೂಬ್ದನ್ನು ಕೂತು ಎಲ್ಲಿದೆ ಪಾರ್ಟಿಕಲ್ ಕಾರ್ನರಲ್ಲಿ ಮಾತ್ರ ಇರುತ್ತೆ. 4 ಕಾರ್ನರ್ ಮೇಲೆ 4 ಕಾರ್ನರ್ ಕೆಳಗಡೆ. ಯಾಕೆ ಆ ರೀತಿ ಅರೇಂಜ್ಮೆಂಟ್ ಆಗುತ್ತೆ? ಒಂದು ಪಾರ್ಟಿಕಲ್ ಮೇಲೆ ಎಕ್ಸಾಕ್ಟ್ಲಿ ಅಬೌವ್ ಅನದರ್ ಪಾರ್ಟಿಕಲ್ ವಿಲ್ ಕಮ್. ದಿಸ್ ಗಿವ್ಸ್ ದ ಸಿಂಪಲ್ ಕ್ಯೂಬ್. ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಆಫ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಅದಾದಮೇಲೆ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಿಂದ 3 ಡೈಮೆನ್ಷನಲ್ ಹೇಗೆ ಮಾಡ್ತೀವಿ? ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಇಟ್ಟರೆ ನಮಗೆ 2 ರೀತಿ ವೈಡ್ಸ್ ಬರ್ತದೆ. ವೈಡ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೆಕ್ಸ್ಟ್ ಸ್ಟಡೀಸ್. ಸೊ ಟೆಟ್ರಾಹೈಡ್ರಲ್ ವೈಡ್ಸು ಮತ್ತು ಆಕ್ಟಾಹೈಡ್ರಲ್ ವೈಡ್ಸು ಅದನ್ನು ನೀವು ಕಲ್ತೀರಿ. ಟೆಟ್ರಾಹೈಡ್ರಲ್ ವೈಡ್ಸ್ ಯಾವ ರೀತಿ ಜನರೇಟ್ ಆಗುತ್ತೆ? 3 ಪಾರ್ಟಿಕಲ್ಲು ಒಂದು ಲೇಯರಲ್ಲಿ ಇರ್ತದೆ, ಎಕ್ಸಾಕ್ಟ್ಲಿ ಅಬೌವ್ ಮತ್ತೊಂದು ಪಾರ್ಟಿಕಲ್ಲು ವೈಡ್ಸ್ ಮೇಲೆ ಬಂತಂದರೆ ಟೆಟ್ರಾಹೈಡ್ರಲ್ ವೈಡ್ಸ್ ಆಗ್ತದೆ. ಸೊ ಆ್ಯಂಡ್ ಆಕ್ಟಾಹೈಡ್ರಲ್ ವೈಡ್ಸ್ ಯಾವ ರೀತಿ ಇರುತ್ತೆ? 3 ಪಾರ್ಟಿಕಲ್ಲು ಒಂದನೇ ಲೇಯರು ಆ್ಯಂಡ್ 2ನೇ ಲೇಯರ್ 3 ಪಾರ್ಟಿಕಲ್ಲು ವೈಡ್ಸು ಒಂದೇ ಅಲೈನ್ಮೆಂಟಲ್ಲಿದ್ದ ಒಂದೇ ಲೈನ್ದಲ್ಲಿತ್ತಂದರೆ ಆಕ್ಟಾಹೈಡ್ರಲ್ ವೈಡ್ಸ್ ಬರುತ್ತೆ. ದಟ್ ಯು ಹ್ಯಾವ್ ಸೀನ್ ಇನ್ ಎ ಲಾಸ್ಟ್ ಕ್ಲಾಸ್ ನಾನು ನಿಮಗೆ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನು? ನಂಬರ್ ಆಫ್ ವೈಡ್ಸ್ ಎಷ್ಟಿರ್ತದೆ? ಟೆಟ್ರಾಹೈಡ್ರಲ್ ವೈಡ್ಸ್ ಎಷ್ಟಿರುತ್ತೆ? ಸಪೋಸ್ n ನಂಬರ್ ಆಫ್ ಪಾರ್ಟಿಕಲ್, ನಿಮಗೊಂದು 1000 ನಂಬರ್ ಆಫ್ ಪಾರ್ಟಿಕಲ್ ಇದೆ ಅಂತೇಳಿ ನಿಮ್ಮೊಂದು ಕ್ರಿಸ್ಟಲಲ್ಲಿ, ಅವಾಗ 2000 ಏನಿರ್ತದೆ ಟೆಟ್ರಾಹೈಡ್ರಲ್ ವೈಡ್ಸು. ಆ್ಯಂಡ್ ಆಕ್ಟಾಹೈಡ್ರಲ್ ವೈಡ್ಸ್ ವೈಡ್ ಇರುತ್ತೆ, ಅಷ್ಟೇ ನಂಬರ್ ಇರುತ್ತೆ. 1000 ಇದ್ದರೆ 1000, n ಇದ್ದರೆ n ಇರುತ್ತೆ. ಸೊ ಇಷ್ಟು ಅದಾದಮೇಲೆ 3ನೇ ಲೇಯರನ್ನು ಇಡಬೇಕಾದ್ರೆ ಏನಾಗ್ತದೆ? 2 ರೀತಿಯ ಅರೇಂಜ್ಮೆಂಟು ಪಾಸಿಬಲ್ ಇದೆ. ಯಾವಾಗ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಸೆಕೆಂಡ್ ಲೇಯರ್ ಮೇಲೆ ಇಟ್ಟವಾಗ ಎಲ್ಲ ಆಕ್ಟಾಹೈಡ್ ಎಲ್ಲ ಟ್ರೈಗೋನಲ್ ವೈಡು ಕವರ್ ಆಗೋದಿಲ್ಲ. ನೀವು ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ.
ಕೆಲವೊಂದು ಟ್ರೈಗೋನಲ್ ಯಾವುದು ಕವರ್ ಮಾಡುತ್ತೆ, ಎರಡನೇ ಲೇಯರ್ನ ಸ್ಪಿಯರ್ ಕವರ್ ಮಾಡುತ್ತೆ, ಆವಾಗ ಅದೇನಾಗುತ್ತೆ ಟೆಟ್ರಾಹೈಡ್ರಲ್ ವೈಡ್ ಆಗ್ತದೆ. ಕೆಲವೊಂದು ಲೇಯರನ್ನು ಕವರ್ ಮಾಡೋದಿಲ್ಲ, ಆವಾಗ ಏನಾಗುತ್ತೆ ಆಕ್ಟಾಹೈಡ್ರಲ್ ವೈಡ್ಸ್ ಆಗ್ತದೆ. ಈಗ ನಮ್ಗೆ ಮೂರನೇ ಲೇಯರ್ ಇಡಬೇಕಾದ್ರೆ 2 ಟೈಪ್ಸ್ ಆರ್ ಪಾಸಿಬಲ್. ಮೂರನೇ ಲೇಯರ್ನ ಪಾರ್ಟಿಕಲ್ಲು ಆಕ್ಟಾಹೈಡ್ರಲ್ ವೈಡ್ನ ಮೇಲೆ ಬಂತಂದರೆ ಅದಕ್ಕೆ CCP ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಸಿಂಗ್. ಟೆಟ್ರಾಹೈಡ್ರಲ್ ವೈಡ್ ಮೇಲೆ ಬಂತಂದರೆ ಅವಾಗ HCP ಅಂತ. ಸೊ ಇಷ್ಟನ್ನೆಲ್ಲ ವಿ ಹ್ಯಾವ್ ಡಿಸ್ಕಸ್ ಇನ್ ಲಾಸ್ಟ್ ಕ್ಲಾಸ್. ಸೊ ನಾವು ವಿ ಶಲ್ ಮೂವ್ ಟು ದ ಫರ್ದರ್. ಮುಂದೆ ಹೋಗುವ ಏನಾಗಬೇಕು ನೆಕ್ಸ್ಟು, ದ ಫಾರ್ಮಲ್ ಆಫ್ ದ ಕಾಂಪೌಂಡ್ ಆ್ಯಂಡ್ ನಂಬರ್ ಆಫ್ ವೈಡ್ಸ್ ಪಿಲ್. ನೋಡಿ ಇಲ್ಲಿ ವೈಡ್ಸ್ ಬೇಕು ನಮಗೆ, ವೈಡ್ಸ್ ಸಂಖ್ಯೆ ಎಷ್ಟಿರ್ತದೆ, ವೈಡ್ಸ್ ಎಷ್ಟು ಪಿಲ್ ಆಗಿದೆ ಅದು ಬೇಕು. ಸೊ ನಮ್ಗೆ ಆಲ್ರೆಡಿ ವಿ ನೋ ದಟ್ ದ ಪಾರ್ಟಿಕಲ್ಸ್ ಆರ್ ಮೇಕಿಂಗ್ ಎ ಕ್ಲೋಸ್ ಪ್ಯಾಕಿಂಗ್. ಕ್ಲೋಸ್ ಪ್ಯಾಕಿಂಗ್ ಆಗೋದ್ರಿಂದ ನಮಗೆ ಎರಡು ಬರುತ್ತೆ, ಒಂದು CCP SCP. ನಾವು ಇವೆರಡನ್ನೇ ಇಲ್ಲಿ ಡಿಸ್ಕಸ್ ಮಾಡ್ತೀವಿ, CCP ಮತ್ತು SCP. CCP ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್, ಇದ್ರ ಇನ್ನೊಂದು ಹೆಸರು FCC ಅಂತ ಹೇಳ್ತಾರೆ. ಇದನ್ನು ಬರಿಬಾರ್ದು. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಆಗ್ತದೆ. ನೋ, ಇನ್ನು ಅಯಾನಿಕ್ ಕಂಪೌಂಡ್ ಅಂದರೆ ನಿಮ್ಗೆ ಗೊತ್ತಿದೆ. ವಾಟ್ ಇಸ್ ಅಯಾನಿಕ್ ಕಂಪೌಂಡ್? ಇದನ್ನು ಕ್ಯಾಟಯನ್ ಮತ್ತು ಆ್ಯನಾಯನ್ ಇರುತ್ತೆ. ಸೊ ಆಲ್ ಯೂಸ್ವಲಿ ಯಾರು ಬಿಗ್ಗರ್ ಸೈಜ್ ಇರುತ್ತೆ, ಎನಾಯನ್ ಸೈಜ್ ಇಸ್ ಬಿಗ್ಗರ್ ಕಂಪೇರ್ಡ್ ಟು ಕ್ಯಾಟಯನ್. ಸಿ ಅನಾಯನ್ ಇರ್ತದೆ, ಇದು ಅನಾಯನ್, ಇದು ಕ್ಯಾಟಯನ್. ಕ್ಯಾಟಯನ್ ಈಸ್ ಸ್ಮಾಲರ್ ದೆನ್ ಆ್ಯನಾಯನ್, ಆರ್ ಆ್ಯನಾಯನ್ ಈಸ್ ಬಿಗ್ಗರ್ ದೆನ್ ಕ್ಯಾಟಯನ್. ಒಂದು ಕ್ರಿಸ್ಟಲ್ ಸಿಸ್ಟಮ್ನಲ್ಲಿ ಏನಾಗ್ತದೆ ಅಂದರೆ ಯೂಸ್ವಲಿ ದ ಬಿಗ್ಗರ್ ಅಯಾನ್ ಮೇಕ್ಸ್ ದ CCP ಅರೇಂಜ್ಮೆಂಟ್ ಆರ್ HCP ಅರೇಂಜ್ಮೆಂಟ್. ಅಂದರೆ ಅರ್ಥ ಏನು? ದ CCP ಅರೇಂಜ್ಮೆಂಟ್ ಅಂದರೆ ಏನು? ವಾಟ್ ಇಸ್ ದ CCP ಅರೇಂಜ್ಮೆಂಟ್? ಸಪೋಸ್ ಯು ಹ್ಯಾವ್ ಎ ಒನ್ ಕ್ಯೂಬ್ ಇರುತ್ತದೆ, ಕ್ಯೂಬ್. ಈ ಕ್ಯೂಬ್ನಲ್ಲಿ ಎಲ್ಲಿರ್ತದೆ ಪಾರ್ಟಿಕಲ್ಲು? ಕಾರ್ನರ್ ಸ್ಪೇಸ್. CCP ಅಥವಾ SCPಯಲ್ಲಿ ಎಲ್ಲಿರುತ್ತೆ ಪಾರ್ಟಿಕಲ್? ವಿ ಶುಡ್ ಕನ್ಸಿಡರ್ ಓನ್ಲಿ CCPಯಲ್ಲಿ ಪಾರ್ಟಿಕಲ್ ಇರುತ್ತೆ 8 ಕಾರ್ನರಲ್ಲಿರುತ್ತೆ ಆ್ಯಂಡ್ 6 ಸ್ಪೇಸಸ್ನಲ್ಲಿರುತ್ತೆ. ಇದು ನಿಮ್ಗೆ ಗೊತ್ತಿದೆ, 6 ಸ್ಪೇಸಸ್ನಲ್ಲಿ ಇರುತ್ತೆ. ಸೊ ಲೈಕ್ಸ್ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಏನಾಗ್ತದೆ, ಎನಾಯನ್ ಈಸ್ ಬಿಗ್ಗರ್, ಯೂಸ್ವಲಿ ಎನಾಯನ್ ಈಸ್ ಬಿಗ್ಗರ್ ದೆನ್ ದ ಕ್ಯಾಟಯನ್. ಯಾರು ದೊಡ್ಡದು? ಎನಾಯನ್. ಎನಾಯನ್ ಎಲ್ಲಿ ಮಾಡುತ್ತೆ? ಎನಾಯನ್ ಮೇಕ್ಸ್ ದ CCP ಅರೇಂಜ್ಮೆಂಟ್. ಅಂದರೆ ಅರ್ಥೇನು? ಎಲ್ಲ ಕಾರ್ನರು ಮತ್ತು ಎಲ್ಲ ಫೇಸಸ್ನಲ್ಲಿ ಯಾರು ಇರ್ತಾರೆ? ದ ಬಿಗ್ಗರ್ ಅಯಾನ್ ಇಸ್ ಯೂಸ್ವಲಿ ಪ್ರೆಸೆಂಟ್. ದೆನ್ ಹ್ಯಾವ್ ದ ಕ್ಯಾಟಯನ್ ಶುಡ್ ಬಿ. ಕ್ಯಾಟಯನ್ ಎಲ್ಲಿರಬೇಕು? ಕ್ಯಾಟಯನ್ ಆಕ್ಯುಪೈಸ್ ಇನ್ ವೈಡ್ಸ್. ಕ್ಯಾಟಯನ್ is smaller, usually it occupies the whites. In which whites it may present? So depending upon the size of the cation. If cation is bigger, ಸ್ವಲ್ಪ ದೊಡ್ಡಕ್ಕಿದೆ ಯಾಕೆ, ಆವಾಗ ಇಟ್ಸ್ ಯೂಸ್ವಲಿ occupies the octahedral whites. So if anion is smaller, cation is smaller, then it occupies the tetrahedral whites. ಅರ್ಥ ಆಗ್ತದೆಯಾ? ಸೊ ಅಯಾನಿಕ್ ಕಂಪೌಂಡ್ನಲ್ಲಿ ಯಾರು CCP ಅರೇಂಜ್ಮೆಂಟ್ ಮಾಡ್ತಾರೆ? ದ ಬಿಗ್ಗರ್ ಅನಾಯನ್. CCP ಅರೇಂಜ್ಮೆಂಟ್ ಅಂದರೆ ಏನು? ಆಲ್ ದ ಕಾರ್ನರ್ ಪಾರ್ಟಿಕಲ್ ಪೊಸಿಷನ್ ಆ್ಯಂಡ್ ಆಲ್ ದ ಫೇಸ್ ಸೆಂಟರ್ ಪೊಸಿಷನ್ ಆರ್ ಆಕ್ಯುಪೈಡ್ ಬೈ ಎ ಬಿಗ್ಗರ್ ಅನಾಯನ್. And the cation is present in what? In whites. Which white is present? Depending upon its size, it may occupy the tetrahedral whites or it may occupy the octahedral whites. ನಮ್ಗೆ ಆಲ್ರೆಡಿ ವಿ ನೋ ದಟ್ ಸಪೋಸ್ ಇದು n ನಂಬರ್ ಇರ್ತದೆ, ನಮಗೆ ಈ ಫೇಸ್ ಸೆಂಟರ್ನಲ್ಲಿ ಇದರ ಸಂಖ್ಯೆ ಎಷ್ಟು? 4 ಇರ್ತದೆ ಒಂದು ಯೂನಿಟ್ ಸೆಲ್ಲಲ್ಲಿ. ಆಲ್ರೆಡಿ ವಿ ಡಿಸ್ಕಸ್ Z ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ಸೆಲ್. CCP ಬಂತಂದರೆ ಅಥವಾ FCC ಬಂತಂದರೆ ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ಸೆಲ್? 4. ದೆನ್ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವೈಡ್ಸ್ ಇಸ್ ವಾಟ್? ನಂಬರ್ ಆಫ್ ಟೆಟ್ರಾಹೈಡ್ರಲ್ ವೈಡ್ಸ್ ಇಸ್ 8. ನಂಬರ್ ಆಫ್ octahedral whites is number of octahedral white is 4. T ಅಂದರೆ ಟೆಟ್ರಾಹೈಡ್ರಲ್ ವೈಡ್, O ಅಂದರೆ octahedral ವೈಡ್, N ಅಂದರೆ ನಂಬರ್ ಆಫ್ ಆಟಮ್ಸ್. ಓಕೆ, ಇಷ್ಟು ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಇನ್ ಸಮ್ ಕೇಸ್ ಡಿಪೆಂಡಿಂಗ್ ಅಪಾನ್ the percentage of void occupied, you can determine the formula of the compound. ನೋಡಿ ನಿಮಗೆ NaCl ಇದೆ ಅಂತ ಹೇಳಿದೆ, NaCl. ಸೊ ಯಾರು ಬಿಗ್ಗರ್ ಇಲ್ಲಿ ಯಾರು ಅನಾಯನ್ ಯಾವುದು? Cl ಇಸ್ ದ ಅನಾಯನ್, Cl ಮೈನಸ್ ಅಯನ್ ಇಸ್ ದ ಅನಾಯನ್. ಏನು ಮಾಡ್ತದೆ? CCP ಅರೇಂಜ್ಮೆಂಟ್ ಮಾಡ್ತದೆ. ಈ ಸೋಡಿಯಂ ಅಯಾನ್ ಲಿಟ್ಲ್ ಬಿಟ್ ಬಿಗ್ಗರ್, ಇಟ್ ಆಕ್ಯುಪೈಸ್ ದ octahedral whites.
ಎಲ್ಲಿದೆ ಆಕ್ಟಾಹೆಡ್ರಲ್ ವೈಡ್ಸ್ನಲ್ಲಿ ಅದಿರ್ತದೆ. ಆವಾಗ ಎಷ್ಟು ಆಕ್ಟಾಹೆಡ್ರಲ್ ವೈಡ್ಸ್ ಕವರ್ ಆಗಬೇಕು, ಇದು ಒಂದಿತ್ತಂದರೆ ಇದು ಒಂದಾಗಬೇಕು, ಇದು 4 ಇತ್ತಂದರೆ ಆಕ್ಟಾಹೆಡ್ರಲ್ ವೈಡ್ ಎಷ್ಟಿರಬೇಕು 4 ಇದೆ. ಹಾಗಾದರೆ ಎಲ್ಲ ಆಕ್ಟಾಹೆಡ್ರಲ್ ವೈಡ್ಸನ್ನು ಯಾರು ಆಕ್ಯುಪೈ ಮಾಡ್ತಾರೆ, Na+ ಆಕ್ಯುಪೈ ಮಾಡುತ್ತೆ. ಪರ್ಸೆಂಟೇಜ್ ಆಫ್ ಆಕ್ಟಾಹೆಡ್ರಲ್ ವೈಡ್ ಆಕ್ಯುಪೈ ಎಷ್ಟು 100%. ಕ್ಲಿಯರ್ ಆಗ್ತದೆಯಾ? ಸಪೋಸ್ ನೀವು ಜಿಂಕ್ ಸಲ್ಫೈಡ್ ನೋಡ್ತೀವಿ, ಯಾರು ಬಿಗ್ಗರ್ ಅಯಾನ್ ಇಲ್ಲಿ ಸಲ್ಫೈಡ್ ಎಲ್ಲಿ ಮಾಡ್ತದೆ, ಇಟ್ ಮೇಕ್ಸ್ ದ CCP ಅರೇಂಜ್ಮೆಂಟ್ ಮಾಡ್ತದೆ. CCP ಅರೇಂಜ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಾಯಿತು. ಈ ಜಿಂಕು ಸ್ಮಾಲ್ ಇರೋದ್ರಿಂದ ಎಲ್ಲಿ ಆಕ್ಯುಪೈ ಮಾಡ್ತದೆ, ಟೆಟ್ರಾಹೆಡ್ರಲ್ ವೈಡ್ನಲ್ಲಿ ಆಕ್ಯುಪೈ ಆಗುತ್ತೆ. ಎಷ್ಟು ಪರ್ಸೆಂಟೇಜು, ಇದು 1 ಇರಬೇಕಂದ್ರೆ ಇದು ಎಷ್ಟಿರಬೇಕು 1. ಹಾಗಾದ್ರೆ ಎಷ್ಟಾಗಬೇಕು, ಇದು 4 ಇದೆ ಅಂದರೆ ಇದು 8 ಆಗ್ತದೆ. ಇದು ಹಾಗಾದ್ರೆ ಎಷ್ಟಾಗಬೇಕು, ಇಟ್ಸ್ ಓನ್ಲಿ ಆಕ್ಯುಪೈ ದ 50% ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್. 50% ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್. ಹಾಗಾದ್ರೆ ಆ ಫಾರ್ಮುಲಾ ನೀವು ಹ್ಯಾಕ್ ಮಾಡ್ತೀರಿ, ನನಗೆ ನೀವು ಹೀಗೆ ಬರ್ಕೊಳ್ಳೋಕ್ಕಿಂತ ಸಪೋಸ್ ನಿಮಗೆ A and B ಇದೆ ತಿಳಿದು, ಒಂದು AB ಇಸ್ ದ ಫಾರ್ಮುಲಾ ಆಫ್ ದ ಅಯಾನಿಕ್ ಕಂಪೌಂಡ್. ಯಾರು ಎನಾಯನು, B ಇಸ್ ದ ಎನಾಯನ್. ಏನಂತ ನಿಮ್ಮ ಕ್ವಶನಲ್ಲಿ, ದ B ಮೇಕ್ಸ್ ದ CCP ಅರೇಂಜ್ಮೆಂಟ್ ಅಂದ್ರೇನು, ಎಲ್ಲ ಟೆಟ್ರಾಹೆಡ್ರಲ್ ವೈಡು ಮತ್ತು ಸರಿ ಎಲ್ಲ ಕಾರ್ನರ್ ಪೊಸಿಷನ್ನು, ಎಲ್ಲ ಬೇಸ್ ಸೆಂಟರ್ ಪೊಸಿಷನ್ನಲ್ಲಿ ಯಾರಿದ್ದಾರೆ, B ಇಸ್ ಆಕ್ಯುಪೈಡ್. ನೆಕ್ಸ್ಟ್ ಹೇಳ್ತೇನೆ, ದ 25% ಆಫ್ ಟೆಟ್ರಾಹೆಡ್ರಲ್ ವೈಡ್ ಈಸ್ ಆಕ್ಯುಪೈಡ್ ಬೈ A ಅಂತ ಹೇಳ್ತೇನೆ. ಎಷ್ಟು ಪರ್ಸೆಂಟು, 25%. 25% ಅಂದರೆ ಎಷ್ಟು, 1/4. ಹೌದಲ್ಲ? ಈಗ ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಕಂಪೌಂಡ್? ಅವಾಗ ಏನು ಮಾಡಿದ್ದೀರಿ ನೀವು, ಆ್ಯಕ್ಚುಲಿ ಯಾವ ವೈಡಲ್ಲಿ ಇದೆ ಅಂದರೆ ಟೆಟ್ರಾಹೆಡ್ರಲ್ ವೈಡ್ಸ್. ಆ್ಯಕ್ಚುಲಿ ಏನಿರಬೇಕಾದ್ರೆ 100% ಆದರೆ ಏನಿತ್ತು, A to B ಇರಬೇಕು. ಅರ್ಥ ಆಗ್ತಿದ್ದು ಯಾಕಿದಂತ, ಒಂದು ಪಾರ್ಟಿಕಲ್ ಇತ್ತಂದರೆ 2 ಟೆಟ್ರಾಹೆಡ್ರಲ್ ವೈಡ್ಸ್ ಇರ್ತದೆ. ಒಂದು ಪಾರ್ಟಿಕಲ್ ಇತ್ತಂದರೆ 2 ಟೆಟ್ರಾಹೆಡ್ರಲ್ ವೈಡ್ಸ್ ಇರ್ತದೆ. ಏನಾಗಿದೆ, ಇದರ 1/4 ಆಕ್ಯುಪೈ ಮಾಡ್ತಾರೆ. ಯಾರು, A is occupied the 1/4 ಆಫ್ ದ ಟೆಟ್ರಾಹೆಡ್ರಲ್ ವೈಡ್ಸ್. ದೆನ್ ಫಾರ್ಮುಲಾ ಏನಾಯಿತು, ಇದೇನಾಯಿತು, A 2 × 1/4 ಅಂದರೆ ಎಷ್ಟಾಯಿತು, 1/2. B ಎಷ್ಟಾಯಿತು, 1 ಆಯಿತು. ಈ ಫಾರ್ಮುಲಾ ನಾನು ಹೋಲ್ ನಂಬರ್ ಬರೆದ್ರೆ ಆಯಿತು, AB2 ಆಯಿತು, AB2. ಅರ್ಥ ಆಗ್ತದೆಯಾ? ಸಪೋಸ್ ನಿಮಗೆ 3 ಪಾರ್ಟಿಕಲ್ ಇರ್ತದೆ, X, Y, Z. ಹೀಗಂತಾರೆ ಕ್ವಶನ್, X, Y, Z. ಈ Z ನೆಗೆಟಿವ್ ಏನು, ಇದೇನಂತ ಹೇಳಿದ್ರೆ ಇಟ್ ಮೇಕ್ಸ್ ದ CCP ಅಂತ ಹೇಳ್ತಾರೆ. Z makes the CCP. CCP ಅಂದ್ರೇನು, it makes the it occupy all the corner, all the base centered particle, and Y occupies the 50% of octahedral wise. Octahedral wise is 50%, and X occupies the 50% of tetrahedral wise. So what is the formula of the compound? Actually ಏನಿರಬೇಕಾಯಿತು, Z ಏನು ನಂಬರ್ ಆಫ್ ಆಟಮ್ಸು, ವಾಯು ಆಕ್ಟಾಹೆಡ್ರಲ್ ವಾಯ್ಡ್ ಅನ್ನು ಆಕ್ಯುಪೈ ಮಾಡ್ತದೆ. ಇದೆಷ್ಟಿರ್ತದೆ, ಇದು ಒಂದಿದ್ದರೆ ಇನ್ನೊಂದು, ಎಕ್ಸ್ ಎಷ್ಟಿರಬೇಕಾಗಿ 100% ಆಕ್ಯುಪೈ ಆಗಿದ್ದರೆ ಈ ಫಾರ್ಮುಲಾ ಬರಬೇಕಾಗಿತ್ತು. Z ಒಂದಿತ್ತಂದರೆ ವಾಯು ಒಂದಿರಬೇಕು, ಎಕ್ಸ್ 2 ಇರಬೇಕು. ನಮಗೇನಂತಾರೆ ಇಲ್ಲಿ 50% ಅಂತ ಹೇಳ್ತಾರೆ. ಇವೆರಡು 50% ಆಫ್ ದ ಟೆಟ್ರಾಹೆಡ್ರಲ್ ವೈಡ್ಸ್, ವಾಯು 50% ಆಫ್ ದ ಆಕ್ಟಾಹೆಡ್ರಲ್ ವೈಡ್ಸ್, ಆ್ಯಂಡ್ ಎಕ್ಸ್ 50% ಆಫ್ ದ ಟೆಟ್ರಾಹೆಡ್ರಲ್. ಅವಾಗ ಏನು ಬರೀತೀರಿ, 50% ಅಂದರೆ ಎಷ್ಟು, 1/2. ಇದು Y 50% ಅಂದರೆ ಎಷ್ಟು, 1/2. ಇದು Z 1 ಇರ್ತದೆ. ಅವಾಗೇನಾಯಿತು, 2 × 2 ಅಂದರೆ X 1 ಬಂತು, Y ಎಷ್ಟು ಬಂತು, ಅರ್ಧ ಬಂತು, ಆ್ಯಂಡ್ Z ಎಷ್ಟು ಬಂತು, 1 ಬಂತು. ಅಥವಾ ಇದನ್ನು ಹೇಗೆ ಮಾಡ್ತೀವಿ, ಹೋಲ್ ನಂಬರ್ಲಿ X2 Y Z ಅಂತ ಬರೀತೀವಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಕಂಪೌಂಡ್, X2 Y Z. ಕ್ಲಿಯರ್ ಆಯ್ತಾ? ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಮಾಡಿ ಅದನ್ನು ನಾವು ಈ ಥರ ಬರೀಬೇಕು, 1/2 ಆರ್ 50% ಅಂದರೆ 1/2, 25% ಅಂದರೆ 1/4, 75% ಅಂದರೆ 3/4. ಸಪೋಸ್ ನಿಮ್ಗೊಂದು ಮತ್ತೊಂದು ಹೇಳ್ತೀವಿ ಫಾರ್ಮುಲಾ. ಸಪೋಸ್ ನಿಮಗೆ AB AB ಇಸ್ ದ ಒಂದು ಕ್ರಿಸ್ಟಲೈನ್ ಅಯಾನಿಕ್ ಕಂಪೌಂಡ್. ಈ B ಇಸ್ ದ ಅನೈನ್. ಏನು ಮಾಡ್ತಿದ್ದು, ಮೇಕ್ಸ್ ದ CCP ಅಂತ ಹೇಳ್ತಾನೆ. ಆ್ಯಂಡ್ A ಆಕ್ಯುಪೈಸ್ ದ 75% ಆಫ್ ದ ಟೆಟ್ರಾಹೆಡ್ರಲ್ ವೈಡ್ಸ್. ಏನಂದರೆ A ಆಕ್ಯುಪೈಸ್ ದ 75% ಆಫ್ ಯಾವ ವೈಡು, ಟೆಟ್ರಾಹೆಡ್ರಲ್ ವೈಡ್ಸ್. ವಾಟ್ ಇಸ್ ದ ಫಾರ್ಮುಲಾ ಕೇಳ್ತೇನೆ. ಅವಾಗ ಏನಿರಬೇಕಾಯಿತು, 100% ಆದರೆ ಏನಿರಬೇಕಾಯಿತು, A 2 ಇತ್ತಂದರೆ B 1 ಇತ್ತು, B 1 ಇತ್ತಂದರೆ A 2 ಇರಬೇಕು. ಇದು ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಮಾಡ್ತಾರೆ ಅಂತಂದರೆ 75% ಆಕ್ಯುಪೈ ಮಾಡ್ತಾರೆ. ಅವಾಗ ಏನು ಮಾಡ್ತೀವಿ, ಇದಕ್ಕೆ ಏನು ಮಾಡಬೇಕು, 2/3 ಇಂದ ಮಲ್ಟಿಪ್ಲೈ ಮಾಡಿ, ಸರಿ 3/4.
75% ಅಂದರೆ 3 ಇಷ್ಟು 3/4 ಏನಾಯಿತು ಎ 6 ಬಿ ಏನಾಯಿತು ಮಲ್ಟಿಪ್ಲೈ ಮಾಡಿದ್ರೆ ಎ ಎಷ್ಟಾಯಿತು 2 × 3 6/4 ಬಿ 1 6/4 ಅನ್ನು ಹೇಗೆ ಬರುತ್ತೆ ಎ 3/2 ಬಿ ಅಂತ ಆಯಿತು ಅಥವಾ ಎ 3 ಬಿ 2 ಆಯಿತು ಆಮೇಲೆ ಏನಾಯಿತು ಎ 3 ಬಿ 2 ಡಿಪೆಂಡಿಂಗ್ ಅಪಾನ್ ದಿ ಹೌ ಮಚ್ ಪರ್ಸೆಂಟೇಜ್ ಇಸ್ ಆಕ್ಯುಪೈಡ್ ಬೈ ಐದರ್ ಟೆಟ್ರಾಹೆಡ್ರಲ್ ವೈಡ್ಸ್ ಆರ್ ಆಕ್ಟಾಹೆಡ್ರಲ್ ವೈಡ್ಸ್ ಯು ಕ್ಯಾನ್ ಫೈಂಡ್ ದ ಫಾರ್ಮುಲಾ ಆಫ್ ದ ಕಂಪೌಂಡ್ ಸಿ ಇ ಟಿಲಿ ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಯು ಆರ್ ಯೂಶಲಿ ಫೈಂಡಿಂಗ್ ದ ದಿಸ್ ಟೈಪ್ ಆಫ್ ಕ್ವಶನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದ್ರ ಮೇಲೆ ಯು ಕ್ಯಾನ್ ಫೈಂಡ್ ಔಟ್ ದ ಯು ಕ್ಯಾನ್ ಡಿಟರ್ಮೈನ್ ದ ಫಾರ್ಮುಲಾ ಆಫ್ ದ ಕಂಪೌಂಡ್ ಓಕೆ next is the most important section in this chapter, most important concept in chapter, packing efficiency. Packing efficiency ಅಂದರೆ ಏನು ಒಂದು ಇದು ಯೂನಿಟ್ ಸೆಲ್ ಕಾಣಿಸ್ತಾ ಇದೆ ದಿಸ್ ಯು ಆರ್ ದ ಯೂನಿಟ್ ಸೆಲ್ ಸೊ ಇದಕ್ಕೊಂದು ವಾಲ್ಯೂಮ್ ಇದೆ ಸೊ ದ percentage volume of the unit cell occupied by the particle. What is packing efficiency? Percentage volume occupied by particles is called a packing efficiency. ಅಂತ 100/100ರಲ್ಲಿ ಎಷ್ಟು ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ವಾಲ್ಯೂಮ್ ಎಷ್ಟು ಅಂತ ನೋಡಿ. ಪ್ಯಾಕಿಂಗ್ ಎಫಿಷಿಯನ್ಸಿ ವೆರಿ ಸಿಂಪಲ್. ನೀವೊಂದು ಬಾಕ್ಸ್ ಇದೆ, ನಿಮ್ಮ ಹತ್ರ ಒಂದು ಬಾಕ್ಸ್ ಇದೆ, ಅದರಲ್ಲಿ ಏನಾಗ್ತದೆ ಲಡ್ಡು ಹಾಕ್ತದೆ. ಸಪೋಸ್ ನಿಮ್ಗೆ 10 ಲಾಡು ಹಿಡಿತದೆ, ಆವಾಗ ಅದರ ಪ್ಯಾಕಿಂಗ್ ಎಫಿಷಿಯನ್ಸಿ ನಿಮ್ಮ ಹತ್ರ ಕಂಡುಹಿಡಿದಿ ಅಂತ ಹೇಳ್ತಾರೆ. ಏನು ಮಾಡ್ತೀರಿ? ವಾಲ್ಯೂಮ್ ಆಫ್ ದ 10 ಲಡ್ಡೂಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಬಾಕ್ಸ್ ಇಂಟು ಪರ್ಸೆಂಟೇಜ್ ಮಾಡಿದ್ರೆ 100 ಮಲ್ಟಿಪ್ಲೈ ಮಾಡಿದ್ರೆ ಅದು ಪ್ಯಾಕಿಂಗ್ ಎಫಿಷಿಯನ್ಸಿ. ಇಷ್ಟೇ. ಹಾಗಾದರೆ ಇದರ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಏನು? ಇದರಲ್ಲಿ ಸಪೋಸ್ ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ನ ವಾಲ್ಯೂಮು ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿಸ್ ಕ್ಯೂಬ್ ಇಸ್ ಕಾಲ್ಡ್ ಎ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ಯು ಶುಡ್ ಹ್ಯಾವ್ ಸಮ್ ನಾಲೆಜ್ ಆನ್ ದ ಕ್ಯೂಬ್. ನಿಮ್ಗೆ ಎಲ್ಲರಿಗೂ ಕ್ಯೂಬ್ ಗೊತ್ತಿದೆ, ನೀವು ನೋಡೋಬಿಟ್ಟಿದ್ದೀರಿ, ನಿಮಗೆ ಎಲ್ಲ ಐಡಿಯಾನೂ ಇದೆ. ಈ ಕ್ಯೂಬ್ನಲ್ಲಿ ಇದಕ್ಕೇನಂತೆ ನಾವು ಎಡ್ಜ್ ಅಂತ ಹೇಳ್ತೀವಿ, ಇದಕ್ಕೇನಂತೀವಿ ಎಡ್ಜ್ ಅಂತ ಹೇಳ್ತೀವಿ. ಎಷ್ಟು ಎಡ್ಜ್ ಇದೆ? 12 ಎಡ್ಜಸ್ ಇದೆ. ಇದ್ರ ಲೆಂತಿಗೆ ನಾವು ಎ ಅಂತ ತಿಳಿತೀವಿ. ದಿಸ್ ಇಸ್ ಎ. ಆಲ್ ಎಡ್ಜ್ ಲೆಂತ್ ಆರ್ ಈಕ್ವಲ್ ಇನ್ ಕ್ಯೂಬಿಕ್ ಸಿಸ್ಟಮ್, ದರ್ಫೋರ್ ಇಟ್ಸ್ ಎಡ್ಜ್ ಲೆಂತ್ ಇಸ್ ಕಾಲ್ಡ್ ಎ. ಇದೇನಿದು? ಇದಕ್ಕೇನಂತಾರೆ? ವಾಟ್ ಇಸ್ ದಿಸ್ ಇಸ್ ಕಾಲ್ಡ್? ಇದಕ್ಕೆ ಪೇಸ್ ಡೈಗ್ನಲ್ ಅಂತೆ. ವಾಟ್ ಇಸ್ ದಿಸ್ ಒನ್? ಪೇಸ್ ಡೈಗ್ನಲ್. ಎಲ್ಲ ಪೇಸಿಗೂ ಒಂದು ಎರಡು ಡೈಗ್ನಲ್ ಬರ್ತದೆ. ಎಲ್ಲ ಎವ್ರಿ ಪೇಸ್ ಹ್ಯಾಸ್ ಎ ಡೈಗ್ನಲ್. 6 ಪೇಸ್ ಇದೆ ಅಂದರೆ 12 ಡೈಗ್ನಲ್ಸ್ ಇರ್ತದೆ. ಸೊ ಈ ಪೇಸ್ ಡೈಗ್ನಲ್ ಉದ್ದ ಎಷ್ಟು ಅಂತ ಹೇಳ್ತಾರೆ. ಇದ್ರ ಇದ್ರದ್ದು ಬಿ ಇದೆ. ಬಿಗೆ ಮತ್ತು ಎಗೆ ರಿಲೇಷನ್ ಏನು? ಅವಾಗೇನು ಯೂಸ್ ಮಾಡ್ತೀವಿ ನೀವು? ಪೈಥಾಗರಸ್ ಥಿಯರಮ್ ಯು ಹ್ಯಾವ್ ಟು ಯೂಸ್. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಮಾಡ್ತೇವೆ. ಇದರದ್ದು ಉದ್ದ ಸ್ಕ್ವೇರು ಪ್ಲಸ್ ಇದ್ರ ಉದ್ದದ ಸ್ಕ್ವೇರ್. ಇದು ಬಿ ಅಂತ ತಿಳಿದ್ರೆ ಇದು ಎಡ್ಜ್ ಲೆಂತ್ ಎ ಇದೆ, ಪೇಸ್ ಡೈಗ್ನಲ್ ಏನಿದೆ ಬಿ ಇದೆ. ಬಿ ಸ್ಕ್ವೇರ್ ಈಕ್ವಲ್ ಟು ಏನು? ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹಾಗಾದ್ರೆ ಬಿ ಸ್ಕ್ವೇರ್ ಈಕ್ವಲ್ ಟು ಏನಾಯಿತು? 2a ಸ್ಕ್ವೇರ್ ಆಯಿತು. ಬಿ ಇಸ್ ಈಕ್ವಲ್ ಟು ಏನು? √2a. ಎಲ್ಲರಿಗೂ ಇದು ಗೊತ್ತಿರಬೇಕು. ನಮಗೆ ಇದು ಎಲ್ಲಿ ಬರಬೇಕಂತ ನಮಗೆ ಎಲ್ಲಿ ಪಾರ್ಟಿಕಲ್ಲು ಪೇಸ್ ಇದು FCC ಇರ್ತದೆಯೋ ಈ ರಿಲೇಷನನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಬಾಡಿ ಡೈಗ್ನಲ್ ಅಂತ ಹೇಳ್ತೀವಿ. ಯಾವುದು ಬಾಡಿ ಡೈಗ್ನಲ್? ಇದು ಇಲ್ಲಿಂದ ಇಲ್ಲಿಗೆ ಉದ್ದ 4 ಬಾಡಿ ಡೈಗ್ನಲ್ ಇರುತ್ತೆ. 1 2 3 4 4 ಬಾಡಿ ಡೈಗ್ನಲ್ ಇರುತ್ತೆ. ಈ ಬಾಡಿ ಡೈಗ್ನಲ್ ಉದ್ದ ಏನು ಕೇಳಿದೆ? ಸೊ ಇಲ್ಲಿಯೂ ನಾವು ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡ್ಬೋದು. ಯಾವ್ಯಾವುದ್ರ ಉದ್ದ? ಒಂದು ಪೇಸ್ ಡೈಗ್ನಲ್ಲು, ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡ್ತೇವೆ. ಒಂದು ಪೇಸ್ ಡೈಗ್ನಲ್ಲು, ಇನ್ನೊಂದು ಯಾವ್ದು ಮಾಡ್ತದೆ? ಎಡ್ಜ್ ಲೆಂತ್. ಪೇಸ್ ಡೈಗ್ನಲ್ ಉದ್ದ ಎಷ್ಟು? ಬಿ ಸ್ಕ್ವೇರ್. ಎಡ್ಜ್ ಲೆಂತ್ನ ಉದ್ದ ಎಷ್ಟು? ಎ ಸ್ಕ್ವೇರ್. ಸಾರಿ ಎ. ಪೇಸ್ ಡೈಗ್ನಲ್ ಉದ್ದ ಬಿ, ಎಡ್ಜ್ ಲೆಂತ್ ಉದ್ದ ಎ. ಇದು ಬಾಡಿ ಡೈಗ್ನಲ್ಲು ಸಿ ಅಂತ ಹೇಳಿದ್ರೆ ಯಾವಾಗ ಏನಾಯ್ತು? ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿತ್ತು. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ 2a ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೇನು? 2a ಸ್ಕ್ವೇರ್. therefore c square is equal to 3a square. c is equal to √3a. ಇಷ್ಟು ಸಂಬಂಧಗಳು ಗೊತ್ತಿರಬೇಕು. ಇದು ಎಡ್ಜ್ ಲೆಂತ್ ಏನಂತೇವೆ ನಾವು? ಎ. ಈ ಪೇಸ್ ಡೈಗ್ನಲ್ಗೆ ಏನಂತೇವೆ? ಬಿ. ದ ಬಾಡಿ ಡೈಗ್ನಲ್ಗೆ ಏನಂತೇವೆ? ಸಿ ಅಂತೀವಿ. ಬಿ ಉದ್ದ ಎಷ್ಟು? ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸಿ ಸ್ಕ್ವೇರ್ ಉದ್ದ ಎಷ್ಟೇನು? ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್
ಎ ಸ್ಕ್ವೇರ್. therefore ಇಷ್ಟು ನಿಮಗೆ ನಾಲೆಜ್ ಇತ್ತಂದರೆ, ಇಷ್ಟು ಮ್ಯಾಥಮೆಟಿಕಲ್ ನಾಲೆಜ್ ಇತ್ತಂದರೆ ಯು ಕ್ಯಾನ್ ಡಿರೈವ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ವೆರಿ ಈಸಿಲಿ. ಕೆಲವು ಸ್ಟೂಡೆಂಟ್ಗಳು ಸುಮ್ಮನೆ ಬಾಯ್ಪಾಠ ಹಾಕ್ಲಿಕ್ಕೆ ಹೋಗ್ತಾರೆ. ನೋ ನೀಡ್, ನಿಮ್ಗೆ ಇಷ್ಟೇ ಮ್ಯಾಥಮೆಟಿಕ್ಸ್ ನಾಲೆಜ್ ಸಾಕು. ನೋಡಿ, ನಾವು ವಿ ಶಾಲ್ ಫಸ್ಟ್ ಡಿಸ್ಕಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ, ಸಿ ಸಿ ಪಿ ಅಂದ್ರೇನು, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಅದರ ಇನ್ನೊಂದು ಹೆಸರು ಎಫ್ ಸಿ ಸಿ. ಸೊ ಎಫ್ ಸಿ ಸಿ ಅಥವಾ ಸಿ ಸಿ ಪಿ, ಪುಸ್ತಕದಲ್ಲಿ ಎಸ್ ಸಿ ಪಿ ಅಂತ ಕೊಟ್ಟಿದ್ದಾರೆ. ಎಸ್ ಸಿ ಪಿ ಕ್ಯಾಲ್ಕುಲೇಷನ್ ಸ್ವಲ್ಪ ಚೇಂಜ್ ಇದೆ, ಸೊ ಅದು ಬೇಡ ನಮಗೆ. ವಿ ಆರ್ ನೀಡ್ ಓನ್ಲಿ ಸಿ ಸಿ ಪಿ ಆರ್ ಎಫ್ ಸಿ ಸಿ. ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು, ನಮಗೆ ಎರಡು ಪಾರ್ಟಿಕಲ್ಲು ಟಚ್ ಆಗಿರಬೇಕು. ಎಲ್ಲಿ ಟಚ್ ಆಗ್ತದೆ ಪೇಸ್ ಡಯಾಗ್ನಲಲ್ಲಿ? ಇಲ್ಲಿ ಇರೋ ಪಾರ್ಟಿಕಲ್ ಇದು ಟಚ್ ಆಗಿರೋದಿಲ್ಲ, ಯಾಕಂದರೆ ಇಲ್ಲಿ ಒಂದು ಪೇಸ್ ಡಯಾಗ್ನಲಲ್ಲಿ ಒಂದು ಪಾರ್ಟಿಕಲ್ ಬರುತ್ತೆ. ಆ್ಯಕ್ಚುಲಿ ಈ ಎಫ್ ಸಿ ಸಿ ಹ್ಯಾವ್ ದ ಪಾರ್ಟಿಕಲ್ಸ್ ಆರ್ ಟಚಿಂಗ್, the particle are touching here along the phase diagonal. Phase diagonal ಅಲ್ಲಿ ಟಚ್ ಆಗ್ತದೆ. 1 2 3. ಸ್ವಲ್ಪ ಇದಾಯಿತು, ಇಲ್ಲಿ ಟಚ್ ಆಗ್ತದೆ. ಇಷ್ಟು ಐಡಿಯಾ. ಇಲ್ಲಿ ಇನ್ ಎಫ್ ಸಿ ಸಿ ದ ಪಾರ್ಟಿಕಲ್ಸ್ ಆರ್ ಟಚಿಂಗ್ ಅಲಾಂಗ್ ದ ಪೇಸ್ ಡಯಾಗ್ನಲ್. ಯಾವುದಿದು? ಈ ಪೇಸ್ ಡಯಾಗ್ನಲ್ ಅಂತ ನೋಡಿ. ಸಪೋಸ್ ಇದಕ್ಕೆ ನಾನು ಎ ಅಂತ ಹೇಳಿದ್ರೆ, ಇದು ಎ, ಈ ಕಾರ್ನರ್ ಬಿ, ಇದು ಸಿ, ಇದು ಡಿ, ಇದು ಇ, ಇದು ಇ ಎಲ್ಲ ಬೇಡ, ಎಫ್ ಜಿ ಎಚ್, ಇಷ್ಟು 8 ಕಾರ್ನರ್ ಇದೆ ಅದರ ಏನು ನೇಮ್. ಸೊ ಹೀಗೆ ಹೌ ಡು ಯು ಡಿಟರ್ಮೈನ್ ದ ಪ್ಯಾಕಿಂಗ್ ಕೆಪಾಸಿಟಿ? ಫಸ್ಟ್ ನಮಗೆ ಏನು ಬೇಕು? ಈ ವಾಲ್ಯೂಮ್ ಆಫ್ ದ ಕ್ಯೂಬ್ ಬೇಕು. ವಾಲ್ಯೂಮ್ ಆಫ್ ದ ಕ್ಯೂಬ್ ಏನು? ಇದ್ರ ಎಜ್ ಲೆಂತ್ ಎ, ಇದ್ರ ಎಜ್ ಲೆಂತ್ ಎಷ್ಟು? ಎ ಸ್ಮಾಲ್ ಎ. ಕ್ಯೂಬ್ ಏನು? ವಾಲ್ಯೂಮ್ ಆಫ್ ದ ಕ್ಯೂಬ್ ಏನು ನಮಗೆ? ಎ ಕ್ಯೂಬ್ ಬೈ ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್. ಇದರಲ್ಲಿ ಎಷ್ಟು ಪಾರ್ಟಿಕಲ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ಫಸ್ಟು ದ ಎಜ್ ಲೆಂತ್ ಎಷ್ಟು? ಎಜ್ ಲೆಂತ್ ಈಕ್ವಲ್ ಟು ಎ ಆ್ಯಂಡ್ ಪೇಸ್ ಡಯಾಗ್ನಲ್ ಈಕ್ವಲ್ ಟು ಪೇಸ್ ಡಯಾಗ್ನಲ್ ಉದ್ದ ಎಷ್ಟು? ಬಿ. ನಾವು ಇಲ್ಲಿ ಎಫ್ ಸಿ ಸಿ ಈಚ್ ಯೂನಿಟ್ ಸೆಲ್ ಹ್ಯಾಸ್ ಹೌ ಮೆನಿ ಪಾರ್ಟಿಕಲ್ಸ್? ಆಲ್ರೆಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಎಷ್ಟು ಬರ್ತದೆ ಎಫ್ ಸಿ ಸಿಯಲ್ಲಿ? 4. ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು? ನಂಬರ್ ಆಫ್ ಪಾರ್ಟಿಕಲ್ ಈಕ್ವಲ್ ಟು 4. ಹೌದಲ್ವಾ? ಹಾಗಾದರೆ ನಿಮ್ಮ ಮ್ಯಾಥಮೆಟಿಕ್ಸ್ ನಿಮ್ಗೆ ಗೊತ್ತಿದೆ. ಈಗೇನಿದು ವಾಟ್ ಇಸ್ ದಿಸ್ ಎ ಸ್ಪಿಯರ್. ನಾವು ಈ ಆಟಮ್ ಏನು ಮಾಡ್ತೀವಿ? ಸ್ಪಿಯರ್. ಇದ್ರ ವಾಲ್ಯೂಮ್ ಎಷ್ಟು? ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿಸ್ particle? So it's a sphere, means it's a 4/3 pi r cube. So in face centered cubic unit cell ನಲ್ಲಿ ಎಷ್ಟು ಪಾರ್ಟಿಕಲ್ ಇದೆ? 4 ಇದೆ. therefore volume of 4 particles into volume of 4 particle equal to 4 into 4/3 pi r cube. ನಿಮಗೆ ಗೊತ್ತಿರಬೇಕು. ಹಾಗಾದರೆ ಏನಾಯಿತು? ಪ್ಯಾಕಿಂಗ್ ಎಫಿಷಿಯನ್ಸಿನು. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೇನು? ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಗೊತ್ತಿದೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೇನು? ದ ನಂಬರ್ ಆಫ್ ಆಟಮ್ಸ್ ಇಂಟು 4/3 ಆರ್ ರೈಟ್ ಇಟ್ಸ್ ಹೀಗೆ ಬಿಡೋದು ಬೆಸ್ಟು. ಏನಂತ ಬರ್ತದೆ? ವಾಲ್ಯೂಮ್ ಆಫ್ 4 atoms divided by volume of cube. ವಾಲ್ಯೂಮ್ ಆಫ್ 4 atoms ಎಷ್ಟು ಬಂತು ನಮಗೆ? ವಾಲ್ಯೂಮ್ ಆಫ್ 4 atoms 4 into 4/3 pi r cube. ಯಾಕೆ ಅಂತ ಗೊತ್ತಿದೆ ನಿಮಗೆ. ಒಂದು ಸ್ಪಿಯರ್ನ ವಾಲ್ಯೂಮ್ ಎಷ್ಟು? 4/3 pi r cube. ಎಷ್ಟು ಪಾರ್ಟಿಕಲ್ ಇದೆ ಎಫ್ ಸಿ ಸಿಯಲ್ಲಿ? ಒಂದು ಈ ಯೂನಿಟ್ ಸೆಲ್ನಲ್ಲಿ 4 ಡಿವೈಡೆಡ್ ಬೈ ಇದೇನು? ಎ ಇಂಟು ಎ. ಕ್ಯೂಬ್ ವಾಲ್ಯೂಮ್ ಎಷ್ಟು? ಎ ಕ್ಯೂಬ್ ಆಯ್ತು. ಇದು ಫಾರ್ಮುಲಾ ಆಯಿತು. ಈಗ ನಮಗೆ ಏನು ಬೇಕು? ರಿಲೇಷನ್ ಬಿಟ್ವೀನ್ ಎ ಮತ್ತು ಆರ್. ಸಿಂಪ್ಲಿಫಿಕೇಶನ್ ಮಾಡಬೇಕಂದ್ರೆ ಎ ಮತ್ತು ಆರ್ ಇರುವ ರಿಲೇಷನ್ ಬೇಕು. ಹ್ಯಾಕ್ ಫೈಂಡ್ ಔಟ್ ಮಾಡ್ತೀರಿ? ನಾನು ಆಲ್ರೆಡಿ ಹೋಗಿ ನೋಡಿದ್ರಿ. ಇದ್ಯಾವುದು? ಪೇಸ್ ಡಯಾಗ್ನಲ್. ಪೇಸ್ ಡಯಾಗ್ನಲ್ ಅಂದರೆ ಯಾವುದು? ಬಿ ಸ್ಕ್ವೇರ್. ಬಿ ಪೇಸ್ ಡಯಾಗ್ನಲ್ ಅಂದರೆ ಅಥವಾ ಎ ಸಿ. ಇದು ಫಸ್ಟ್ ಯು ಕನ್ಸಿಡರ್ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ. ಫುಲ್ಲಿ ಡಿಸ್ಕಸ್ ಮಾಡಿ. ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ. ಇದರಲ್ಲಿ ಯಾವುದು? ಎ ಸಿ ಅಂದರೆ ಪೇಸ್ ಡಯಾಗ್ನಲ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯಾವ್ಯಾವುದು?
ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಅಂದರೆ ನಾವು ಹೇಳಿದ್ರೆ ಬೇಸ್ ಡಯಾಗ್ನಲ್ ಅಂತ ಏನು ಹೇಳಿದ್ವಿ, ಬಿ ಅಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಒಂದು ರೀತಿ ಏನಿತ್ತು ಪ್ಲಸ್ ಎ ಸ್ಕ್ವೇರ್ ಅಂದರೆ 2a ಸ್ಕ್ವೇರ್ ಆಯಿತು. ಮತ್ತು ಬಿ ಇಸ್ ಈಕ್ವಲ್ ಟು ರೂಟ್ 2a. ಸೊ ದಿಸ್ ಇಲ್ಲಿ ಬಿ ಇಸ್ ಈಕ್ವಲ್ ಟು ಆಲ್ರೆಡಿ ಹೇಳಿದ್ವಿ, ಬೇಸ್ ಡಯಾಗ್ನಲ್ ಇಸ್ ಈಕ್ವಲ್ ಟು ರೂಟ್ 2 ಆಫ್ ಎಚ್ ಲೆಂತ್. ಬೇಸ್ ಡಯಾಗ್ನಲ್ ಈಕ್ವಲ್ ಟು ರೂಟ್ 2 ಆಫ್ ಎಚ್ ಲೆಂತ್. ನೋಡಿ ಇದೊಂದು ಸ್ಪಿಯರ್, ನೋಡಿ ಈ ಸ್ಪಿಯರ್ನಲ್ಲಿ ಇದು ಯಾವುದು, ಇದು ಆರ್, ಇದು ರೇಡಿಯಸ್, ಇದು ಡಿ, ಇದು ಡಯಾಮೀಟರ್, ಇದು ಅರ್ಧ ಸೆಂಟರ್ನಿಂದ ಇಲ್ಲಿ ಬಂದಿದ್ದು ರೇಡಿಯಸ್. ಹಾಗಾಗಿ ಈ ಡಯಾಗ್ರಾಮ್ನ ನೋಡಿ ಎಷ್ಟು ಈ ಬೇಸ್ ಡಯಾಗ್ನಲ್ ಎಷ್ಟು ರೇಡಿಯಸ್ ಇದೆ, ಇದು ಒಂದು ರೇಡಿಯಸ್ಸು 1r, ಈ ಮಧ್ಯದ ಪಾರ್ಟಿಕಲಲ್ಲಿ 2 ರೇಡಿಯಸ್ಸು 2r 3r ಆಯಿತು, ಈ ಲಾಸ್ಟ್ ಪಾರ್ಟಿಕಲ್ 1 ರೇಡಿಯಸ್, ಟೋಟಲಿ 4r ಇದೆ. ಈ ಬೇಸ್ ಡಯಾಗ್ನಲ್ ಉದ್ದ ಎಷ್ಟು 4r. therefore 4r is equal to root 2a. ಸೊ ನಮಗೆ ಯಾವುದರಲ್ಲಿ ಬೇಕು, ನಾವು ಆರ್ನಲ್ಲಿ ತಗೊಂಡ್ರೆ ಇತ್ತು, ಆರ್ನಲ್ಲಿ ಅಥವಾ ಎ ಇಸ್ ಈಕ್ವಲ್ ಟು ಏನಿತ್ತು, ಎ ಇಸ್ ಈಕ್ವಲ್ ಟು ಈ ರೂಟ್ 2 ಅನ್ನ ಕೆಳಗಡೆ ಬಂತು ಏನಿತ್ತು 4r by root 2i, 4r by root 2i, ಹೌದಲ್ವಾ? ಸೊ ಈ 2 ಅನ್ನು ಹೇಗೆ ಬರೀಬಹುದು, ಈ 4 ಅನ್ನು ಹೇಗೆ ಬರ್ಬೋದು, 4 ಅನ್ನು ಹೇಗೆ ಬರೀಬಹುದು, 2 into root 2 into root 2 ಬರೀಬಹುದು. 2 into root 2 into root 2 divided by root 2. ಈ ರೂಟ್ 2 ಕ್ಯಾನ್ಸಲ್ ಆಗಿ ಏನು ಉಳಿತು, ಏನಿತ್ತು 2 root 2 r ಆಯ್ತು. ಎ ಈಕ್ವಲ್ ಟು ಏನಿತ್ತು 2 root 2 r ಆಯ್ತು. ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು. ಏನಾಯ್ತು, ಈಗ ಮೇಲ್ಗಡೆ ನಮಗೆ ಆರ್ನಲ್ಲಿ ಇದೆ 4 into 4/3 i r ಕ್ಯೂಬ್, ಕೆಳಗಡೆ ಏನು ಬರೀತೀರಿ 2 root 2 r ಕ್ಯೂಬ್ ಆಯ್ತು. ಇದನ್ನು ನೀವು ಸಿಂಪ್ಲಿಫಿಕೇಶನ್ ನೀವು ಮಾಡಿ ಆಮೇಲೆ ಆರ್ ಕ್ಯೂಬ್ ಎಲ್ಲ ಕ್ಯಾನ್ಸಲ್ ಮಾಡಿರುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ವಿಲ್ ಗೆಟ್ ಇಂಟು 100. ಸಾರಿ 100 ಮಲ್ಟಿಪ್ಲೈ ಮಾಡಿ, 100 ಮಲ್ಟಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೇನು ಬರ್ತದೆ, ಪ್ಯಾಕಿಂಗ್ ಫ್ರ್ಯಾಕ್ಷನ್ ಬರ್ತದೆ. ಫ್ರ್ಯಾಕ್ಷನ್ ಅಂದ್ರೂ 1ರಲ್ಲಿ ಎಷ್ಟು, 100 ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಬರ್ತದೆ. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ನಿಮಗೆ 74% ಅಂದರೆ 74% ಆಫ್ ದ ಯೂನಿಟ್ ಸೆಲ್ ಈಸ್ occupied by your particles. अगर 26% ಏನಿದೆ ವೈಡ್ಸ್ ಇದೆ. ಸಿ ದಿಸ್ ಇಸ್ ದ ಪ್ಯಾಕಿಂಗ್ ಫ್ರ್ಯಾಕ್ಷನ್, ಇದು ಪ್ಯಾಕಿಂಗ್ ಪರ್ಸೆಂಟೇಜ್ ಇನ್ ದ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಓನ್ಲಿ ಒಂದು ರಿಲೇಷನ್, ಯಾವುದು ರಿಲೇಷನ್ ನಮಗೆ ಇದರ ರಿಲೇಷನ್ ಗೊತ್ತಿದೆ, ಯಾವುದು ಎಜ್ ಲೆಂತ್ ಮತ್ತು ಫೇಸ್ ಡಯಾಗ್ನಲ್ ರಿಲೇಷನ್ ಒಂದೇ ಒಂದಲ್ಲಿ ಯು ಹ್ಯಾವ್ ಟು ರಿಮೆಂಬರ್. ಏನಾಗ್ತದೆ ಇಲ್ಲಿ ಬೇಸ್ ಡಯಾಗ್ನಲ್ ಉದ್ದ ಏನು ಬಿ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಷ್ಟೇ, ಮತ್ತು ಏನೂ ಇಲ್ಲ ಇಲ್ಲಿ. ಮತ್ತು ಇನ್ನೊಂದು ಏನೇನು ನೆನ್ಪಿಟ್ಕೊಳ್ಬೇಕು, ಈಚ್ ಬೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ 4 ಪಾರ್ಟಿಕಲ್ ಇರ್ತದೆ. ಒಂದು ಪಾರ್ಟಿಕಲ್ ವಾಲ್ಯೂಮ್ ಎಷ್ಟು 4/3 πr ಕ್ಯೂಬ್. ಇದು ನೀವು 10ನೇ ಮ್ಯಾಥ್ಸಲ್ಲಿ ಕಲ್ತಿದ್ರಿ. ಒಂದು ಸ್ಪಿಯರ್ನ ವಾಲ್ಯೂಮು 4/3 πr ಕ್ಯೂಬ್. 4 ಇರೋದ್ರಿಂದ 4ರ ಉದ್ದ ಇದೆ ವಾಲ್ಯೂಮ್ ಎಷ್ಟಿತ್ತು 4 into 4/3 πr ಕ್ಯೂಬ್. ಕೆಳಗಡೆ ಏನು ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಏನು, ಯೂನಿಟ್ ಸೆಲ್ ಅಂದರೆ ಇದು ಕ್ಯೂಬಿಕ್ ಯೂನಿಟ್ ಸೆಲ್ಲು. therefore ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್, ಎ ಇಂಟು ಎ ಕ್ಯೂಬ್ ಆಯಿತು. ನೆಕ್ಸ್ಟು ಇದು ಒಂದು ರಿಲೇಷನ್. ಯಾವ್ಯಾವ ರಿಲೇಷನು, ಇಲ್ಲಿ ಎಲ್ಲಿ ಪಾರ್ಟಿಕಲ್ ಟಚ್ ಆಗಿರ್ತದೆ ಅಲಾಂಗ್ ದ ಬೇಸ್ ಡಯಾಗ್ನಲ್. ಈ ಕಾರ್ನರಲ್ಲಿರುವ ಪಾರ್ಟಿಕಲ್ ಒಂದಕ್ಕೊಂದು ಟಚ್ ಆಗಿರೋದು. ಎಲ್ಲಿ ಟಚ್ ಆಗಿರುತ್ತೆ, ಈ ಕಾರ್ನರ್ ಪಾರ್ಟಿಕಲ್ಲು ಈ ಕಾರ್ನರ್ ಪಾರ್ಟಿಕಲ್ ಯಾವುದ್ರ ಜೊತೆ ಟಚ್ ಆಗಿರುತ್ತೆ, ಈ ಬೇಸ್ನಲ್ಲಿರೋ ಪಾರ್ಟಿಕಲ್ ಜೊತೆ ಟಚ್ ಆಗಿರುತ್ತೆ. ದಟ್ ಯು ಹ್ಯಾವ್ ಟು, ಇಲ್ಲಿ ನಾವು ಎಗೆ ಮತ್ತು ಆರ್ಗೆ ರಿಲೇಷನ್ ಮಾಡ್ತೇವೆ. ಈ ಬೇಸ್ ಡಯಾಗ್ನಲ್ ಅಂದರೆ ಎಷ್ಟು ಆರ್ ಇರುತ್ತೆ, ದಿಸ್ ಬೇಸ್ ಡಯಾಗ್ನಲಲ್ಲಿ 4r ಇರುತ್ತೆ. ಈ ಪಾರ್ಟಿಕಲ್ ಒಂದು 1r, ಮಧ್ಯದ ಪಾರ್ಟಿಕಲ್ 2r, ಈ ಪಾರ್ಟಿಕಲ್ 1r, ಟೋಟಲಿ 4r ಇರ್ತದೆ. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. 4r ಈಸ್ ಈಕ್ವಲ್ ಟು ಏನಾಗ್ತಿದೆ, 4r ಈಸ್ ಈಕ್ವಲ್ ಟು ಬಿ ಅಂದರೆ 4r ಈಸ್ ಈಕ್ವಲ್ ಟು ರೂಟ್ 2a. ಇದು ಉದ್ದ ಎಷ್ಟು, ಎದಲ್ಲಿ ರೂಟ್ 2a. therefore r ಈಸ್ ಈಕ್ವಲ್ ಟು ಎಷ್ಟಾಯಿತು 2 root, so a is equal to 2 root 2r. So this you have to clearly have to remember. ನಿಮಗೆ ಯಾವಾಗ ಕೇಳಿದ್ರು ಹೇಳಲಿಕ್ಕೆ ಬರಬೇಕು, ಇಷ್ಟು ಈಸಿ. ಯಾವುದು, ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇನ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ನೋಡಿ ಬೋರ್ಡ್ ಎಕ್ಸಾಮ್ನಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ, ಕೆಲವು ಸ್ಟೂಡೆಂಟಿಗೆ ಕೊನೆಗೂ ಬರಲಿಕ್ಕೆ ಬರೋಲ್ಲ. ಎಷ್ಟು ಸಿಂಪಲ್ ಮ್ಯಾಥಮೆಟಿಕಲ್ ನಾಲೆಜ್ ಇದ್ದರೆ ಸಾಕು. ಯಾವುದು,
ಒಂದು ಪೈಥಾಗೊರಸ್ ಥಿಯರಮು, ಮತ್ತೊಂದು ಯಾವ್ದು ಹೆಚ್ಚಿಟ್ಕೊಳ್ಬೇಕು ನಮಗೆ, ವಾಲ್ಯೂಮ್ ಆಫ್ ದ ಸ್ಪಿಯರ್. ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ವಾಲ್ಯೂಮ್ ಏನು, ಇದು ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ದ ಆಟಮ್ಸ್. 4 ಆಟಮ್ಸ್ ಇದ್ದರೆ ವಾಲ್ಯೂಮ್ ಆಫ್ 4 ಆಟಮ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ಸ್. 4 ಆಟಮ್ ಇದ್ದರೆ ಅದ್ರ ವಾಲ್ಯೂಮ್ ಎಷ್ಟಾಯಿತು, 4 × 4/3 πr³. ಕೆಳಗಡೆ ಏನು ಬರೀಬೇಕು, ವಾಲ್ಯೂಮ್ ಆಫ್ ದ ಯೂನಿಟ್ಸ್ ಏನಿದು A × A³ ಆಯಿತು. ಇಲ್ಲಿ ಮತ್ತೊಂದು ರಿಲೇಷನ್ ನಾವು ಏನು ಡಿರೈವ್ ಮಾಡಬೇಕು, ಎಕೆ ಮತ್ತು ಆರ್ಕೆ ರಿಲೇಷನನ್ನು ಡಿರೈವ್ ಮಾಡಬೇಕು. ಎಲ್ಲಿ ಡಿರೈವ್ ಮಾಡ್ತೀವಿ, ಅಲಾಂಗ್ ದ ಫೇಸ್ ಡಯಾಗ್ನಲ್ ರಿಲೇಷನನ್ನು ಡಿರೈವ್ ಮಾಡ್ತೀವಿ. Why you are deriving that along the phase diagonal? Because in FCC the particles are touching each other along the phase diagonal. Phase diagonal ನಲ್ಲಿ ಪಾರ್ಟಿಕಲ್ ಟಚ್ ಆಗಿರೋದ್ರಿಂದ ನಾವು ಇದನ್ನು ಡಿರೈವ್ ಮಾಡಬೇಕು. ಐ ಥಿಂಕ್ ಇಟ್ಸ್ ಕ್ಲಿಯರ್ ಫಾರ್ ಯು. ಅರ್ಥ ಆಗ್ತದೆಯಾ? ಹಾಗಾದ್ರೆ ಏನು ಇಲ್ಲೇನು, ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು ಎ, ಫೇಸ್ ಡಯಾಗ್ನಲ್ ಇಸ್ ಈಕ್ವಲ್ ಟು ಬಿ, ಆ್ಯಂಡ್ ವಿ ಹ್ಯಾವ್ ಟು ಕನ್ಸಿಡರ್ ಫಸ್ಟ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದರಲ್ಲಿ ಫೇಸ್ ಡಯಾಗ್ನಲ್ ಉದ್ದ ಏನಾಗುತ್ತೆ, ಎಡ್ಜ್ ಲೆಂತ್ ಉದ್ದ ಸ್ಕ್ವೇರ್ ಪ್ಲಸ್ ಫೇಸ್ ಡಯಾಗ್ನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಡ್ಜ್ ಲೆಂತ್ ಟು ಎಡ್ಜ್ ಲೆಂತ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಐ ಥಿಂಕ್ ಇಟ್ಸ್ ಕ್ಲಿಯರ್. ಅರ್ಥ ಆಯ್ತಾ ಇಲ್ವಾ? ಎಷ್ಟು ಪರ್ಸೆಂಟೇಜ್ ಬರುತ್ತೆ, 74%. ದಿಸ್ ಇಸ್ ದ ಹೈಯೆಸ್ಟ್ ಎಫಿಷಿಯನ್ಸಿ. ಮತ್ತೆರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೈಯೆಸ್ಟ್ ಎಫಿಷಿಯನ್ಸಿ. 26% ಕ್ರಿಯೆ ಇದು ಆಕ್ಯುಪೈಡ್ ಬೈ ದ ವೇಕೆಂಟ್ ಏರಿಯಾ, ದಟ್ಸ್ ಕಾಲ್ಡ್ ವೈಡ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, ಪ್ಯಾಕಿಂಗ್ ಎಫಿಷಿಯನ್ಸಿ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ಎಲ್ಲಿ ಪಾರ್ಟಿಕಲ್ ಇರ್ತದೆ, ಕಾರ್ನರಲ್ಲಿ ಪಾರ್ಟಿಕಲ್ ಇರ್ತದೆ, ಮತ್ತು ಎಲ್ಲಿದೆ ಒಂದು ಮಧ್ಯ ಬಾಡಿ ಡಯಾಗ್ನಲ್. ಇದು ಬಾಡಿ ಡಯಾಗ್ನಲ್. ಸೊ ಈ ಕಾರ್ನರಲ್ಲಿರುವ ಪಾರ್ಟಿಕಲ್ ದೇ ಆರ್ ನಾಟ್ ಟಚಿಂಗ್ ವಿತ್ ಈಚ್ ಅದರ್. ಎಲ್ಲಿ ಟಚ್ ಆಗುತ್ತೆ, ದೇ ಆರ್ ಟಚಿಂಗ್ ಅಲಾಂಗ್ ದ ಬಾಡಿ ಡಯಾಗ್ನಲ್. ಇದಕ್ಕೆ ಈ ಉದ್ದಕ್ಕೆ ಹೇಳಿದ್ರೆ ಈ ಉದ್ದಕ್ಕೆ ಬಾಡಿ ಡಯಾಗ್ನಲ್ ಅಂತೀವಿ. ಇಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಬೇಕಂದ್ರೆ ನಮ್ಗೇನು ಬೇಕು, ಇಲ್ಲಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಗೊತ್ತಿದೆ ನಮಗೆ, ಎಕೆ ಮತ್ತು ಆರ್ಕೆ ಇರೋ ರಿಲೇಷನ್ ಬೇಕು. ಯಾವುದು, ಎಡ್ಜ್ ಲೆಂತ್ ಎ ಮತ್ತು ಸ್ಪಿಯರ್ನ ರೇಡಿಯಸ್ಸು ಆರ್ ಮಧ್ಯೆ ರಿಲೇಷನ್ ಬೇಕು. ನಾವು ಅಲ್ಲಿ ಹ್ಯಾಕ್ ಕಂಡುಹಿಡಿದ್ವಿ. ಹಾಗೆ ಇಲ್ಲಿ ಅಲ್ಲಿ ನಾವು ಯಾವ್ದು ತಗೊಂಡಿದ್ವಿ, ಫೇಸ್ ಡಯಾಗ್ನಲ್ ತಗೊಂಡಿದ್ವಿ. ಯಾಕೆ, FCC ದ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಫೇಸ್ ಡಯಾಗ್ನಲ್. In body centered cubic lattice, the particle are touching along the body diagonal. ಯಾವ ಬಾಡಿ ಡಯಾಗ್ನಲ್ ಅಂತ ಹೇಳಿ ನಾವು ನೋಡಿ, ಇದೊಂದು ಈ ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ ಇದು ಇಲ್ಲಿ AF is the body diagonal. ನೋಡು, ಎಡ್ಜ್ ಲೆಂತ್ ಇದರ ಉದ್ದ ಎಷ್ಟು, A. ನಾವು ಟು ಡಿರೈವ್ ದ ರಿಲೇಷನ್ ಬಿಟ್ವೀನ್, ನಮ್ಗೆ ಯಾವುದರಲ್ಲಿ ಮಧ್ಯೆ ರಿಲೇಷನ್ ಬೇಕು, A ಮತ್ತು R ಮಧ್ಯೆ. ಅಲ್ಲಿ ನಾವು A is equal to √2√2R ಅಂತ ಫೈಂಡ್ ಔಟ್ ಮಾಡಿದ್ವಿ. ಇದರಲ್ಲಿ ಏನಾಗ್ತದೆ ರಿಲೇಷನ್ ನೋಡಿ. ಇದರಲ್ಲಿ ಯಾವ ಟ್ರಯಾಂಗಲ್ ಅನ್ನು ವಿ ಹ್ಯಾವ್ ಟು ಕನ್ಸಿಡರ್ ಹಿಯರ್. ಹಿಯರ್ ಅಗೇನ್ ವಿ ಹ್ಯಾವ್ ಟು ಯೂಸ್ ಎ ಪೈಥಾಗೊರಸ್ ಥಿಯರಮ್. ವಿ ಹ್ಯಾವ್ ಟು ಯೂಸ್ ಎ ಟ್ರಯಾಂಗಲ್ ಯಾವುದು, AFD. ಈ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಿ, AFD. ಈ AFD ಟ್ರಯಾಂಗಲ್ ಅಲ್ಲಿ ಯಾವುದು ಇದ್ರ ಉದ್ದ ಕೆಲವೇ, ಈ ಎಡ್ಜ್ ಲೆಂತ್ ನಾವು A ಅಂತೀವಿ. ಫೇಸ್ ಡಯಾಗ್ನಲ್ ಯಾವ ಫೇಸ್ ಅಂತ ಹೇಳಿದ್ರೆ ಈ ಫೇಸ್, ಇದ್ರ ಉದ್ದ ಎಷ್ಟು B, ಆಲ್ರೆಡಿ ನಾವು ತಗೊಂಡಿದ್ವಿ. ಈ ಬಾಡಿ ಡಯಾಗ್ನಲ್ ಉದ್ದ ಎಷ್ಟು C. ಇದರ C ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿತ್ತು, C ಸ್ಕ್ವೇರ್ ಇಸ್ ಈಕ್ವಲ್ ಟು B ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಆಯ್ತು. ಈ ಟ್ರಯಾಂಗಲ್ ಅಲ್ಲಿ ಇದು ಒಂದು ಎಡ್ಜ್, ಇದು ಒಂದು ಎಡ್ಜ್, ಇದು ಡಯಾಗ್ನಲ್. ಸೊ ಏನಾಯ್ತು ಅಂದರೆ B ಸ್ಕ್ವೇರ್ ಈಕ್ವಲ್ ಟು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಲ್ಲಿ FCC. B ಸ್ಕ್ವೇರ್ ಈಕ್ವಲ್ ಟು ಏನಾಯಿತು, 2A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಇಲ್ಲೇನಾಯಿತು, 3A ಸ್ಕ್ವೇರ್ ಆಯ್ತು. ಯಾವುದು, C ಸ್ಕ್ವೇರ್. C ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ, √3A ಆಯ್ತು. C ಇಸ್ ಈಕ್ವಲ್ ಟು ಏನಾಯಿತು, √3A. ಅಲ್ಲಿಯೂ ನಾವು ಆರ್ಗೆ ಮತ್ತು ಎಗೆ ರಿಲೇಷನ್ ಕಂಡುಹಿಡಿದಿದ್ದೀವಿ. ಅಲ್ಲಿ ಏನಾಗುತ್ತೆ, along the body diagonal the particle are touching. Here the atoms are touching along the, sorry, ಇಲ್ಲಿ along the base diagonal atoms are touching. Here atoms are touching along the body diagonal. ಈ ಬಾಡಿ ಡಯಾಗ್ನಲ್ ಉದ್ದವನ್ನು ನಾವು R ನಲ್ಲಿ ಹೇಳಿದ್ರೆ ಏನಾಗ್ತದೆ, ಇದು ಒಂದು 6, ಇದು ಒಂದು 6, ಇದು ಒಂದು 6, ಇದು ಒಂದು 6. ಟೋಟಲ್ ಎಷ್ಟಾಯ್ತು, ಇದ್ರ ಉದ್ದ ಎಷ್ಟು, 4R ಆಯ್ತು. 4R is equal to √3A ಆಯ್ತು. ಅಥವಾ A is equal to 4/√3R ಆಯ್ತು. 4/√3R ಆಯ್ತು. ಹೌದಾ ಅಲ್ವಾ?
ಏನು ಈ ಕಡೆ ತಗೊಂಡ್ರೆ ಏನಾಯಿತು 4/√3r. ಈ ರಿಲೇಷನ್ ನಮಗೆ ಭಾರಿ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಗೇನು ಗೊತ್ತಾಯಿತು, ಬಿ ಇಸ್ ಈಕ್ವಲ್ ಟು √a, ಸಿ ಇಸ್ ಈಕ್ವಲ್ ಟು √3. ಇವು ಎರಡು ನಿಮಗೆ ಮಲಗದಾಗ ಕೇಳಿದ್ರು ಹೆಚ್ಚಾಗಿ ಹೇಳಲಿಕ್ಕೆ ಬರ್ಬೋದು. ಸಿ ಇಸ್ ಇದು ಬಿ ಇಸ್ ಬೇಸ್ ಡಯಾಗ್ನಲ್ ಇಸ್ ಈಕ್ವಲ್ ಟು √2a, ಬಾಡಿ ಡಯಾಗ್ನಲ್ ಇಸ್ ಈಕ್ವಲ್ ಟು √3, 4r ಇಸ್ ಈಕ್ವಲ್ ಟು √3, ಅಲ್ಲೇ ಬರುತ್ತೆ 4r ಇಸ್ ಈಕ್ವಲ್ ಟು √2a. ಸೊ ಇಷ್ಟು ಗೊತ್ತಿತ್ತಂದರೆ ಯು ಕ್ಯಾನ್ ಈಸಿಲಿ ಡಿರೈವ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಾಯಿತು, ನಂಬರ್ ಆಫ್ ಪಾರ್ಟಿಕಲ್ಸ್ ನೀವು ಆಲ್ರೆಡಿ ಕಲ್ತಿದ್ರಿ. ಯಾವುದು ಬಿ ಸಿ ಸಿ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟಿದೆ, 2 ಬಂದಿದೆ. ಝಡ್ ಡಿಫೆಕ್ಟಿವ್ ಅಂತ ಹೇಳಿದ್ರು, ಝಡ್ ಇಸ್ ಈಕ್ವಲ್ ಟು 2 ಬಂದಿದೆ. ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಏನಾಯ್ತು ಹಾಗಾದರೆ, ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ 2 ಪಾರ್ಟಿಕಲ್ 2 ಆಟಮ್ಸ್ ಇರ್ತದೆ. ವಾಲ್ಯೂಮ್ ಆಫ್ ದ 2 ಆಟಮ್ಸ್, ವಾಲ್ಯೂಮ್ ಆಫ್ ದ 2 ಆಟಮ್ ಎಷ್ಟಾಯಿತು, 2 ಇದೆ. ಒಂದರ ವಾಲ್ಯೂಮ್ ಎಷ್ಟು, 4/3πr. ಸೊ ಹಾಗಾದರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಈಗ ಏನಾಗ್ತದೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಏನಾಯಿತು, ವಾಲ್ಯೂಮ್ ಆಕ್ಯುಪೈಡ್ ಬೈ 2 ಆಟಮ್ಸ್. ಈ ಯೂನಿಟ್ಸಲ್ಲಿ ಎಷ್ಟಿದೆ, ಎಷ್ಟು ಆಟಮ್ ಇದೆ, 2 ಆಟಮ್ಸ್. ವಾಲ್ಯೂಮ್ ಆಕ್ಯುಪೈಡ್ ಬೈ 2 ಆಟಮ್ಸ್ ಆಫ್ ದಿ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಟ್, ಟೋಟಲ್ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್. ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇದೇ ಫಾರ್ಮುಲಾ. ಇಂಟು 100ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಫಿಷಿಯನ್ಸಿ ಬರುತ್ತೆ. 100ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಪ್ಯಾಕಿಂಗ್ ಫ್ರಾಕ್ಷನ್ ಬರುತ್ತೆ. 1ರಲ್ಲಿ ಎಷ್ಟು ಅಂತ, 100ಕ್ಕೆ ಎಷ್ಟು. ಸೊ ಇದು ನಮ್ಗೆ ಏನೇನು ಗೊತ್ತಿದೆ, ಈಗ ಏನೇನು ಗೊತ್ತಿದೆ, ವಾಲ್ಯೂಮ್ ಆಫ್ ದ ಆಟಮ್ಸ್ 2 ಆಟಮ್ ಇದೆ, ಅದು ವಾಲ್ಯೂಮ್ ಎಷ್ಟಿದೆ, 4/3πr³ ಆಯಿತು. ಹೌದಲ್ವಾ. ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಎಷ್ಟಿದೆ, ಅದೇ ಫಾರ್ಮುಲಾ a³ ಆಯಿತು ಇಂಟು 100. ಸೊ ಎಗೆ ಮತ್ತು ಆರ್ಗೆ ರಿಲೇಷನ್ ಇದೆ, ಏನಿದೆ, 4/√3r. 4/√3r. therefore ಏನಾಯಿತು, 2 ಇಂಟು 4/3πr³ ಡಿವೈಡೆಡ್ ಬೈ a³ ಬದಲು ನಾವೇನಂತೀವಿ 4/√3r³ ಇಂಟು 100. ಸೊ ಆನ್ ಸಿಂಪ್ಲಿಫಿಕೇಶನ್, ನೀವು ಸಿಂಪ್ಲಿಫಿಕೇಶನ್ ನೀವು ಮಾಡಿ ಮನೆಯಲ್ಲಿ r³ ಕ್ಯಾನ್ಸಲ್ ಆಗುತ್ತೆ, ಪೈ ವ್ಯಾಲ್ಯೂನ ಹಚ್ಚಿ ಏನಾಗುತ್ತೆ ನಿಮಗೆ, ಇಟ್ ವಿಲ್ ಗೆಟ್ 68%. ಪ್ಯಾಕಿಂಗ್ ಎಫಿಷಿಯನ್ಸಿ FCC ಎಷ್ಟು ಬಂದಿತ್ತು, 72% ಬಂದಿತ್ತು, 74. ಇಲ್ಲಿ ಎಷ್ಟು ಬಂತು, 68. ಸೊ ಪೈ ವ್ಯಾಲ್ಯೂ ಗೊತ್ತಿದೆ ನಿಮಗೆ, r³ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಫೈಂಡ್ ಔಟ್ ದ ಆನ್ಸರ್, ಬಟ್ ಯು ಗೆಟ್ 68%. ಸಿಂಪಲ್ ಅಲ್ವಾ. ಸೊ ಏನು ರಿಲೇಷನ್ ನಮಗೆ ಬೇಕು ಇಲ್ಲಿ, ಒಂದೇ. ಈ ಬಾಡಿ ಡಯಾಗ್ನಲ್ ಉದ್ದ ಎಷ್ಟು, ಬಾಡಿ ಡಯಾಗ್ನಲ್ ಏನಂತ ನಾವು ಸಿ ಅಂತೆ, c² ಇಸ್ ಈಕ್ವಲ್ ಟು b² ಪ್ಲಸ್ a². b² ಅಂದರೆ b² ಅಂದರೆ ನಮ್ಗೆ ಆಲ್ರೆಡಿ ಕಲ್ತಿದ್ವಿ, a² ಪ್ಲಸ್ a², 2a². therefore c² ಇಸ್ ಈಕ್ವಲ್ ಟು ಏನಾಯಿತು, 3a² ಆಯಿತು. ಹೌದಲ್ಲ. c² ಇಸ್ ಈಕ್ವಲ್ ಟು 3a² ಆರ್ c ಇಸ್ ಈಕ್ವಲ್ ಟು √3a, ಇಸ್ ಈಕ್ವಲ್ ಟು √3a. ಸೊ ಇಲ್ಲಿ ನಮ್ಗೆ ಮತ್ತೊಂದು ಏನು ಗೊತ್ತಿದೆ, ಈ ಸಿ ಅಂದರೆ ಎಷ್ಟು, ಆರ್ ಅಂತ ಫೈಂಡ್ ಮಾಡ್ತೀವಿ. ಯಾಕಂದರೆ ಪಾರ್ಟಿಕಲ್ ಈ ಎಕ್ಸಸ್ನಲ್ಲಿ ಈ ಬಾಡಿ ಡಯಾಗ್ನಲಲ್ಲಿ ಟಚ್ ಆಗೋದ್ರಿಂದ ಎಷ್ಟು ಪಾರ್ಟಿಕಲ್ ಬರುತ್ತೆ, ಇದು ಈ ಪಾರ್ಟಿಕಲ್ ಅರ್ಧ ಅಂದರೆ 1 r, ಈ ಪಾರ್ಟಿಕಲ್ 2 r, ಈ ಪಾರ್ಟಿಕಲ್ 1 r, ಟೋಟಲಿ 4 r ಬರುತ್ತೆ. 4r ಇಸ್ ಈಕ್ವಲ್ ಟು √3a ಆರ್ a ಇಸ್ ಈಕ್ವಲ್ ಟು 4/√3r. ದಿಸ್ ರಿಲೇಷನ್ ಯು ಹ್ಯಾವ್ ಟು ರಿಮೆಂಬರ್. ಏನು, ಈ ಬಾಡಿ ಡಯಾಗ್ನಲ್ ಉದ್ದ ಎಷ್ಟು ಇರೋದು, ಸಿ ಇಸ್ ಈಕ್ವಲ್ ಟು √3a, ಅಥವಾ ಇದು ಇರುತ್ತೆ ಎಷ್ಟು, √3a. ಇದ್ರ ಉದ್ದ ಬೇಸ್ ಡಯಾಗ್ನಲ್ ಉದ್ದ ಎಷ್ಟು, √2a. ಸೊ ಇಲ್ಲಿ √2a ಇಸ್ ಈಕ್ವಲ್ ಟು √3a ಇಸ್ ಈಕ್ವಲ್ ಟು ಏನಾಯಿತು, 4r. ಸೊ ಏನಾಗುತ್ತೆ ರಿಲೇಷನ್ನು, a ಇಸ್ ಈಕ್ವಲ್ ಟು 4/√3r. ಇಷ್ಟೇ ಮಿನಿಮಮ್ ಮ್ಯಾಥಮೆಟಿಕಲ್ ನಾಲೆಜು, ಕಾಮನ್ ಸೆನ್ಸ್ ಇತ್ತಂದರೆ ಎಷ್ಟು ಪಾರ್ಟಿಕಲ್ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಇದರಲ್ಲಿ ಆಲ್ರೆಡಿ ನಾವು ಕಲ್ತಿದ್ದೆ, ಬಾಡಿ ಸೆಂಟರಲ್ಲಿ ಎಷ್ಟು ಪಾರ್ಟಿಕಲ್ ಇದೆ, 2 ಪಾರ್ಟಿಕಲ್ ಇದೆ. ಒಂದು ಸ್ಪಿಯರ್ನ ವಾಲ್ಯೂಮನ್ನು ಏನು ಹೇಳ್ತೀವಿ, 4/3πr³. 2 ಇದ್ದಿದ್ರೆ ಏನು ಮಾಡ್ತೀವಿ, 2 ಇಂಟು 4/3πr³. ವಾಲ್ಯೂಮ್ ಆಕ್ಯುಪೈಡ್ ಬೈ 2 ಆಟಮ್ಸ್ ಇನ್ ಯೂನಿಟ್ ಸೆಲ್. ಒಂದು ಆಟಮ್ ವಾಲ್ಯೂಮ್ ಎಷ್ಟು, 4/3πr³. 2 ವಾಲ್ಯೂಮ್ ನೀವು ವಾಲ್ಯೂಮ್ನ 2 ಆಟಮ್ ವಾಲ್ಯೂಮ್ ಎಷ್ಟು, 2 ಇಂಟು 4/3πr³.
ಕೆಳಗಡೆ ಎ ಕ್ಯೂಬ್ನ ಬದಲು ಏನು ಬರೀತೀವಿ ನಾವು √4/√3 ಆರ್ ಸ್ಕ್ವೇರ್. ಸೊ ಆರ್ ಕ್ಯೂಬ್ 4/√3 ಆರ್ ಕ್ಯೂಬ್ ಬರೀತೀವಿ ಎ ಕ್ಯೂಬ್ ಬರೋದು. ಸೊ ಆನ್ ಸಿಂಪ್ಲಿಫಿಕೇಶನ್ you get 68%, ಅಂದರೆ 32% is filled by your voice. Okay, this is the second one. ನೋಡಿ, ಹೌ ಟು ಟ್ರೈ ಯುವರ್ ಸೆಲ್ಫ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ನಿಮಗೆ ಯಾವುದು ಇಂಟ್ರೆಸ್ಟಿಂಗು, ಇದು ಬಾಡಿ ಡೈಗ್ನಲ್ ಉದ್ದ ಎಷ್ಟು, ಬೇಸ್ ಡೈಗ್ನಲ್ ಉದ್ದ ಎಷ್ಟು, ಇಷ್ಟು ಎರಡು ನಾಲೆಜ್ ಇದ್ದರೆ ಮತ್ತು ಸ್ಪಿಯರ್ನ ನಾಲೆಜ್ ಇದ್ದರೆ ಯು ಹ್ಯಾವ್ ಟು ಡಿವೈಡ್ ಯುವರ್ ಸೆಲ್ಫ್. ಏನೇನೇನು ಅಂತ ಕನ್ಸಿಡರ್ ಮಾಡಬೇಕು, ಎಡ್ಜ್ ಲೆಂತು ಎ ಅಂತ ಕನ್ಸಿಡರ್ ಮಾಡಬೇಕು, ಎ ಸ್ಮಾಲ್ ಎ, ಆ್ಯಂಡ್ ಬೇಸ್ ಡೈಗ್ನಲ್ ಈಸ್ ಈಕ್ವಲ್ ಟು ಬಿ, ಬಾಡಿ ಡೈಗ್ನಲ್ ಈಸ್ ಈಕ್ವಲ್ ಟು ಸಿ. ನಮ್ಗೆ ಇಲ್ಲಿ ಆ್ಯಕ್ಚುಲಿ ಯಾವ ಡೈಗ್ನಲ್ ಬೇಕು, ಬಾಡಿ ಡೈಗ್ನಲ್ ಸಿ ಬೇಕು, ಸಿ ಉದ್ದ ಬೇಕು. ಯಾಕೆ ಸಿ ಉದ್ದ ಬೇಕು? ಬಿಕಾಸ್ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ದ ಪಾರ್ಟಿಕಲ್ಸ್ ಆರ್ ಟಚಿಂಗ್ ಆರ್ ಆಟಮ್ಸ್ ಆರ್ ಟಚಿಂಗ್ ಅಲಾಂಗ್ ದ ಬಾಡಿ ಡೈಗ್ನಲ್. ಇಷ್ಟು ದ ಸೆಕೆಂಡ್ ಒನ್. ಸೊ ದ ಥರ್ಡ್ ಟೈಪ್ ಆಫ್ ಸಿಸ್ಟಮ್ ಎರಡು ಆಯಿತು ನಮಗೆ. ಬೇಸ್ ಸೆಂಟರ್ಡ್ ಆಯಿತು, ಬಾಡಿ ಸೆಂಟರ್ಡ್ ಆಯಿತು, ಇದೊಂದು ಸಿಂಪಲ್ ಕ್ಯೂಬಿಕ್. ದ ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್. ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ನ ನಾನೇ ನಿಮಗೆ ತೋರಿಸಿದೆ. 4 ಬಾಲು ಒಂದಕ್ಕೊಂದು ಟಚ್ ಆಗಿರುತ್ತೆ, ಅಲಾಂಗ್ ದೇರ್ ಎಕ್ಸಸ್, ಅಲಾಂಗ್ ದೇರ್ ಎಡ್ಜ್ ಲೆಂತ್ನಲ್ಲಿ ಟಚ್ ಆಗಿದೆ. ನೋಡಿ, ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್ ಇಸ್ ವೆರಿ ಈಸಿ. ಯಾಕಂದರೆ ಇಲ್ಲಿ ಪಾರ್ಟಿಕಲ್ಲು ಟಚಿಂಗ್ ಅಲಾಂಗ್ ದೇರ್ ಎಡ್ಜ್ ಲೆಂತ್ನಲ್ಲಿ ಟಚ್ ಆಗಿದೆ. ಎಲ್ಲಿರುತ್ತೆ ಪಾರ್ಟಿಕಲು? ಎಂಟು ಇದು ಕಾರ್ನರಲ್ಲಿ ಮಾತಿರುತ್ತೆ. ಈ ಕಾರ್ನರ್ ಪಾರ್ಟಿಕಲು ಒಂದಕ್ಕೊಂದು ಟಚ್ ಆಗಿರುತ್ತೆ. ಇಲ್ಲಿ ನಾವು ಎಕೆ ಮತ್ತು ಆರ್ಗೆ ರಿಲೇಷನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾಕೆ? ಇಲ್ಲಿ ಎ ಇಸ್ ಈಕ್ವಲ್ ಟು ಇದು ಎ ಆಯ್ತಂದರೆ ಎಷ್ಟು ಆರು, ಇದೊಂದು ಆರು, ಇದೊಂದು ಆರು. ಎ ಇಸ್ ಈಕ್ವಲ್ ಟು ಸಪೋಸ್ ದ ಎಡ್ಜ್ ಲೆಂತ್ ಎಷ್ಟು, ಎಡ್ಜ್ ಲೆಂತ್ ಈಕ್ವಲ್ ಟು ಎ ಆಯ್ತಂದರೆ ರೇಡಿಯಸ್ ಆಫ್ ದ ಸ್ಪಿಯರ್ ಎಷ್ಟು, ರೇಡಿಯಸ್ ಆಫ್ ದ ಆಟಮ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಆಟಮ್ ಈಕ್ವಲ್ ಟು ಆರ್ ಇರ್ತದೆ. ಆರ್ ಹಿಯರ್ ಎ ಇಸ್ ಈಕ್ವಲ್ ಟು 2r. ನಮ್ಮ ಅದರಲ್ಲಿ ಬೇಸ್ ಸೆಂಟರ್ನಲ್ಲಿ ಏನು ಮಾಡ್ತೀವಿ, ಅಲಾಂಗ್ ದ ಪಾರ್ಟಿಕಲ್ ಎಲ್ಲಿ ಟಚ್ ಆಗುತ್ತೆ, ಅಲಾಂಗ್ ದ ಬೇಸ್ ಡೈಗ್ನಲ್ ಅಲ್ಲಿ ನಾವು ರಿಲೇಷನ್ ಡಿರೈವ್ ಮಾಡ್ತೀವಿ. ಬಾಡಿ ಸೆಂಟರ್ನಲ್ಲಿ ಅಲಾಂಗ್ ದ ಬಾಡಿ ಡೈಗ್ನಲ್ ದ ಪಾರ್ಟಿಕಲ್ ಆರ್ ಟಚಿಂಗ್, ಬಟ್ ಹಿಯರ್ ದ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಎಡ್ಜ್. ದೇರ್ಫೋರ್ ಇಲ್ಲಿ ಏನು ಡೆರಿವೇಷನ್ ಇರೋದಿಲ್ಲ. ದ ಎ ಇಸ್ ಈಕ್ವಲ್ ಟು 2r. ಇದೊಂದು ಆರು, ಇದೊಂದು ಆರು. ಸೊ ಇದು ಈ ನೋಡಿ, ಇಲ್ಲಿ ಏನಾಗ್ತದೆ ಫಾರ್ಮುಲಾ, ಪ್ಯಾಕಿಂಗ್ ಎಫಿಷಿಯನ್ಸಿ ಈಕ್ವಲ್ ಟು ಏನಾಗುತ್ತೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಅದೇ ಫಾರ್ಮುಲಾ ಏನು, ಇಲ್ಲಿ ವಾಲ್ಯೂಮ್ ಆಫ್ 1 ಆಟಮ್ ಇನ್ ಯೂನಿಟ್ ಸೆಲ್. ಯೂನಿಟ್ ಸೆಲ್ಲಿಗೆ ಎಷ್ಟು ಆಟಮ್ ಬರುತ್ತೆ, ಒಂದೇ ಒಂದು ಆಟಮ್. ನಾವು ಅರ್ಲಿಕ್ಸೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಿನ್ನೆ, ಝಡ್ ಡಿಫೆಕ್ಟಿವ್ ಅಂತ ಹೇಳಿದ್ದೀನಿ. ಅಂದರೆ ನೆನಪಿಟ್ಕೊಳ್ಬೇಕು, ಎಷ್ಟು ಸಿಂಪಲ್ ಕ್ಯೂಬ್ನಲ್ಲಿ ಓನ್ಲಿ 1 ಆಟಮ್ ಈಸ್ ಪ್ರೆಸೆಂಟ್. 8 ಕಾರ್ನರಲ್ಲಿ ಇತ್ತಂದ್ರು ಒಂದು ಕಾರ್ನರ್ ಪಾರ್ಟಿಕಲ್ ಎಷ್ಟು ಶೇರ್ ಬರುತ್ತೆ, 1/8. therefore ಓನ್ಲಿ 1 ಪಾರ್ಟಿಕಲ್ ಬರುತ್ತೆ. ಕೆಳಗಡೆನು ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಸಿಂಪಲ್, ಇಷ್ಟೇ, ಏನಿಲ್ಲ. ಇಲ್ಲಿ ಏಕೆ ಆರಕ್ಕೆ ನಮಗೆ ಎಷ್ಟು ಆಟಮ್ ಇದೆ, ವಾಲ್ಯೂಮ್ ಆಫ್ 1 ಆಟಮ್ ಏನು, 4/3 πr³. ಇಲ್ಲಿ ಒಂದೇ ಆಟಮ್ ಬರುತ್ತೆ. therefore 1 × 4/3 πr³. ಕೆಳಗಡೆ ಏನು ಬರುತ್ತೆ, ಕೆಳಗಡೆ 2r³ ಬರುತ್ತೆ. ಎ ಕ್ಯೂಬ್ ಬಂತು 2r³. ಎ ಕ್ಯೂಬ್ ಬರೋದು ತೊಳಿಬೇಕಾದ್ರೆ ಫಸ್ಟು ಎ ಕ್ಯೂಬ್ ಬಂತು. ಎ ಇಸ್ ಈಕ್ವಲ್ ಟು 2r ಆದ್ದರಿಂದ ಏನಾಯಿತು, 4/3 πr³ ಡಿವೈಡೆಡ್ ಬೈ ಎ ಕ್ಯೂಬ್. ಎ ಕ್ಯೂಬ್ ಅಂದರೆ ಎಷ್ಟು, 2r³ ಇಂಟು 100. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 52.36% ಬರುತ್ತೆ. ಯು ಕ್ಯಾನ್ ಟೇಕ್ ಇಟ್ಸ್ 52.4% ಅಂದರೆ ಇದರಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಭಾಳ ಕಡಿಮೆ ಇರುತ್ತೆ. ಯಾಕಂದರೆ ಎಲ್ಲಿ ಕಾರ್ನರ್ ಪಾರ್ಟಿಕಲ್ ಮಾತ್ರ ಇರೋದ್ರಿಂದ ಇದಕ್ಕೆ ಲಾಟ್ ಆಫ್ ವೇಕೆಂಟ್ ಏರಿಯಾ ಬರುತ್ತೆ. ನೋಡಿ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಅಬೌಟ್ 47.6% ವೇಕೆಂಟ್ ಏರಿಯಾನೇ ಇರುತ್ತೆ ಸಿಂಪಲ್ ಕ್ಯೂಬಿನಲ್ಲಿ. ಸೊ ಕಂಪೇರ್ಡ್ ಟು ದ ಬಾಡಿ ಸೆಂಟರ್ಡ್ ಆರ್ ಬೇಸ್ ಸೆಂಟರ್ಡ್, ದಿಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ವೆರಿ ಲೆಸ್ ಇಯರ್. ನೋಡಿ, ಇಷ್ಟು 3 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಕ್ವಶನ್ ಇದ್ದೇ ಇದೆ. ಎಷ್ಟು ಸಿಂಪಲ್ ಇದು. ಇಲ್ಲಿ ಎಡ್ಜ್ ಲೆಂತ್ ಎ ಅಂತ ಹೇಳ್ತೀರಿ, ಎ ಇಸ್ ಈಕ್ವಲ್ ಟು 2r ಆಯಿತು. ಇಲ್ಲಿ ಎಷ್ಟು ಪಾರ್ಟಿಕಲ್ ಬರುತ್ತೆ, ಝಡ್ ಇಸ್ ಈಕ್ವಲ್ ನಂಬರ್ ಆಫ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಇಲ್ಲಿ
number of particle equal to 1. Particle equal to number of atoms equal to 1. Therefore, packing efficiency is the volume of one atom in unit cell divided by volume of the unit cell into 100. Total volume. Total volume of the unit cell into 100. So, volume of the one sphere volume ಗೊತ್ತು ನಿಮಗೆ 4/3 pi r cube divided by unit cell volume ಎಷ್ಟು a cube. a cube ರನ್ನ r ನಲ್ಲಿ ಬರೆದ್ರೆ ಇತ್ತು 2r cube. ಎಷ್ಟು ಬರ್ತದೆ 52.36 or roughly you can take it as 52.4% of the particles occupied by in the your simple cubic unit cell. So finally ನಿಮಗೆ ಏನು ಗೊತ್ತಿರಬೇಕು, ಎಡ್ಜ್ ಲೆಂತ್ನ ಉದ್ದ ಎಷ್ಟು √2a. ಸರಿ, ಎಡ್ಜ್ ಲೆಂತ್ ಅಲ್ಲ, ಬೇಸ್ ಡಯಾಗ್ನಲ್ ಉದ್ದ ಎಷ್ಟು √2a, ಬಾಡಿ ಡಯಾಗ್ನಲ್ ಉದ್ದ ಎಷ್ಟು √3a, ಇದೆಷ್ಟು a. ಇದು a is equal to ಏನಾಯಿತು 2r, ಇಲ್ಲಿ ಏನಾಯಿತು 4r is equal to √2a, ಇಲ್ಲೇನಾಯಿತು 4r is equal to √3. ಇಷ್ಟು ರಿಲೇಷನ್ನು ನಿಮಗೆ ಯಾವುದೇ CET ಎಕ್ಸಾಮ್ ಬೇಸ್ ಮಾಡಿ ಎಲ್ಲ ಎಕ್ಸಾಮ್ನಲ್ಲೂ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಿಮಗೆ ಅದನ್ನು ಡಿರೈವ್ ಮಾಡಿಲ್ಲ, ಯಾವುದೇ ಮೂಮೆಂಟಲ್ಲಿ ಕೇಳಿದ್ರು ಇದ್ರ ಉದ್ದ ಎಷ್ಟು √3a, ಇದ್ರ ಉದ್ದ ಎಷ್ಟು √2a, ಇದೆಷ್ಟು a. ಇಲ್ಲಿ ಪಾರ್ಟಿಕಲ್ ಅಲಾಂಗ್ ಟಚಿಂಗ್ ಅಲಾಂಗ್ ದ ಎಡ್ಜ್, therefore a is equal to 2r. ಇಲ್ಲಿ ಬಾಡಿ ಡಯಾಗ್ನಲ್ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಬಾಡಿ ಡಯಾಗ್ನಲ್, therefore ಇಲ್ಲಿ c is equal to √3a or 4r is equal to √3a. ಇಲ್ಲಿ 4r is equal to √2a. ಇಷ್ಟು ರಿಲೇಷನ್ ಗೊತ್ತಿದೆ. ಎಷ್ಟು ಪಾರ್ಟಿಕಲ್ ಇದೆ ಅಂತ ಗೊತ್ತಿತ್ತಂದರೆ ನಮ್ಮದಿದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಇದು ಇಂಪಾರ್ಟೆಂಟು, ಡಯಾಗ್ರಾಮ್ ಇಂಪಾರ್ಟೆಂಟು. ಡಯಾಗ್ರಾಮನ್ನು ಎಲ್ಲ ಕಡೆ ಡಯಾಗ್ರಾಮ್ ಬರಲಿಕ್ಕೆ ಬರಬೇಕು. ಇಲ್ಲಿ ಸಿಂಪಲ್ ಕ್ಯೂಬಿಕ್ ಆಯ್ತಂದರೆ ಪಾರ್ಟಿಕಲ್ ಆರ್ ಟಚಿಂಗ್ ಎಲ್ಲ ಇದನ್ನು ತೋರಿಸ್ಬೇಕು. ಫೇಸ್ ಸೆಂಟರ್ನಲ್ಲಿದ್ದರೆ ಫೇಸ್ ಅಲಾಂಗ್ ದ ಫೇಸ್ ಪಾರ್ಟಿಕಲ್ ಟಚ್ ಆಗಿದೆ ಅಂತ ತೋರಿಸ್ಬೇಕು. ಬಾಡಿ ಡಯಾಗ್ನಲ್ ಆಗಿದ್ರೆ ದ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಬಾಡಿ ಡಯಾಗ್ನಲ್ ಅಂತ ತೋರಿಸ್ಬೇಕು. ಬಾಡಿ ಡಯಾಗ್ನಲ್ ಏನೇನು ಸಿ, ಫೇಸ್ ಡಯಾಗ್ನಲ್ ಏನು ಬಿ, ಎಡ್ಜ್ ಲೆಂತ್ ಏನು ಎ. ಮತ್ತು ಒಂದು ವಾಲ್ಯೂಮ್ ಆಫ್ ದ ಒಂದು ಸ್ಪಿಯರ್ ಎಷ್ಟು 4/3 pi r cube. 4/3 pi r cube. ಇಷ್ಟು ರಿಲೇಷನ್ ಗೊತ್ತಿತ್ತಂದರೆ ಯು ಹ್ಯಾವ್ ಟು ಟ್ರೈ ಯುವರ್ ಸೆಲ್ಫ್. ನೀವು ಮನೆಯಲ್ಲಿ ಕುಳಿತು ಒಂದು 10 ನಿಮಿಷ 15 ನಿಮಿಷಕ್ಕೆ ತಲೆ ಖರ್ಚು ಮಾಡಿ ಟ್ರಯಾಂಗಲನ್ನು ಯಾವುದು ಕನ್ಸಿಡರ್ ಮಾಡಬೇಕು, ಫೇಸ್ ಡಯಾಗ್ನಲ್ FCCಲಾದರೆ ಆ್ಯಂಡ್ BCCಲಾದರೆ ಯಾವುದನ್ನು ಕನ್ಸಿಡರ್ ಮಾಡಬೇಕು. ಸಿಂಪಲ್ ಕ್ಯೂಬ್ನಲ್ಲಿ ಅಂಥದ್ದೇನಿರೋದಿಲ್ಲ. ಯು ಹ್ಯಾವ್ ಟು ಡಿರೈವ್ ಯುವರ್ ಸೆಲ್ಫ್ ಸೊ ದಟ್ ಯು ಕ್ಯಾನ್ ಬಿ ಪರ್ಫೆಕ್ಟ್. ಎಟ್ ಎನಿ ಮೂಮೆಂಟ್ ನೀವು ಕೇಳಿದ್ರು ದ ಪ್ಯಾಕಿಂಗ್ ಎಫಿಷಿಯನ್ಸಿ ಬರೀರಿ ಅಂದರೆ ಯು ಆರ್ ಏಬಲ್ ಟು ರೈಟ್ ಇಟ್. ಯಾಕಂದರೆ ನಿಮಗಿದು ಒಂದು ಕ್ವಶನ್ನು ಈ ಕಂಪಲ್ಸರಿ ಆಸ್ಕಿಂಗ್ ಇನ್ ಬೋರ್ಡ್ ಎಕ್ಸಾಮ್ ಮತ್ತು ಇನ್ ದ ಪಾಯಿಂಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ ದಿಸ್ ರಿಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರಿಲೇಷನನ್ನು ನಿಮಗೆ ಪಾಯಿಂಟ್ ಔಟ್ ಮಾಡಲಿಕ್ಕೆ ಬರೀಬೇಕು. ಎನಿವೆ ಕ್ಲಾಸನ್ನು ನೋಡ್ತಾ ಇರಿ. ಸೊ ನಿಮಗೇನಾದ್ರು ಸಮಸ್ಯೆಗಳಿರ್ತಂದರೆ, ನಿಮಗೇನಾದ್ರು ಪ್ರಾಬ್ಲಮ್ ಇರ್ತಂದರೆ ಜಸ್ಟ್ ನೀವು ಕಮೆಂಟ್. ಸೊ ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಹಾಕ್ಬೋದು ಅಥವಾ ನನ್ನ ಪರ್ಸ್ನಲ್ ವಾಟ್ಸಪ್ಪಿಗೆ ಹಾಕ್ಬೋದು. ನನಗೇನು ಅರ್ಥ ಆಗಿಲ್ಲ ಅಥವಾ ಕ್ಲಾಸ್ ಕರೆಕ್ಟಾಗಿ ಕೇಳಿಲ್ಲ, ಸೌಂಡ್ ಏನಾದರೂ ಸಮಸ್ಯೆ ಆಯಿತು, ಏನು ಹೇಳಬೇಕು ನಿಮ್ಮದು ಆಸಕ್ತಿ ಎಷ್ಟು ಜಾಸ್ತಿ ಆಗ್ತದೆಯೋ ಅಷ್ಟು ನಮಗೆ ಎನರ್ಜಿ ಬರ್ತದೆ. ಸಪೋಸ್ ನೀವು ಒಂದು ಕಮೆಂಟ್ ಮಾಡಿದ್ರಿ, ನಮಗೆ ಲೈಕ್ ನನ್ನ ವೀಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಸೊ ದಟ್ ಗಿವ್ಸ್ ಎ ಎನರ್ಜಿ ಟು ಅಸ್. ಸೊ ಯು ಹ್ಯಾವ್ ಟು ಕಮೆಂಟ್, ಯು ಹ್ಯಾವ್ ಟು ಬಿ ಆ್ಯಕ್ಟಿವ್. ಆವಾಗ ಮಾತ್ರ ಈ ಕ್ಲಾಸು ಎರಡೂ ಕಡೆಯಿಂದಲೂ ಇಂಪ್ರೂವ್ ಆಗಲಿಕ್ಕೆ ಹೋಗ್ತದೆ. ನೀವು ಮತ್ತೆ ಕರೆಕ್ಟಾಗಿ ಕುಳಿತು 45 ಇದ್ದರೆ 45 ಮಿನಿಟ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಏನು ಸಮಸ್ಯೆ ಇದೆ ಅಂದರೆ ಬರೆದಿಟ್ಕೊಳ್ಳಿ. ಓಕೆ, ಸೊ ಐ ವಿಲ್ ಸೆಂಡ್ ದ ನೋಟ್ಸನ್ನು ಕಳಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಬೇಕಾದರೆ ಪಾಯಿಂಟ್ ಮಾಡಿ ನೋಟ್ಸನ್ನು ಮಾಡಿಟ್ಕೊಳ್ಳಿ, ಯಾವ್ಯಾವ ಪಾಯಿಂಟನ್ನು ನೆನಪಿಟ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು.